ಹೇಮಂತ್ ಅವರೇ, ಜನಾರ್ದನ್ ಅವರೇ, ನಮಸ್ತೆ. ಡೈರೆಕ್ಟರ್ ಪ್ರೊಡ್ಯೂಸರ್. ಆದರೆ ಆಕ್ಟಿಂಗ್ ಬಗ್ಗೆ ಪ್ರಶ್ನೆ ಶುರು ಮಾಡ್ಬಿಡ್ತೀನಿ. ಐ ಥಿಂಕ್ ಒಂದು ವರ್ಷದ ಮುಂಚೆ ಏನೋ ಒಂದು ಐ ಡೋಂಟ್ ನೋ ಇಫ್ ಐ ಶುಡ್ ಕಾಲ್ ಕಾಮಿಡಿ ಸ್ಕೆಚ್, ಬಟ್ ಒಂದು ಪ್ರೋಮೋ ಮಾಡಿದ್ವಿ ನೀವು ಕೇಸ್ ಬರ್ತಾ ಇಲ್ಲ ಅಂತ. ಆಕ್ಚುಲಿ ನೀವು ಆಕ್ಚುಲಿ ಬಿಹೇವ್ ಮಾಡಿದ್ವಿ. ಯು ದಿ perhaps the best on the lot. Charan was not. Yeah. But how was it, doing that sketch? ಅಂದರೆ ನಾನು ಐ ಆಮ್ ವೆರಿ ಕ್ಯಾಮ್ರಾ ಶೈ. ನಾನು ಐ ರಿಫ್ರೈನ್ ಫ್ರಮ್ ಡೂಯಿಂಗ್ ಇಟ್. ಅಂದ್ರೆ ನೀವಲ್ಲಿ ಟ್ರೈ ಮಾಡ್ತಾ ಇದ್ದೀರಾ? ಗೊತ್ತಾಗ್ತಾ ಇದೆ ಚರಣ್ ಪಾಪ. ಅವತ್ತು ರಾತ್ರಿ ಡಿಸೈಡ್ ಮಾಡಿದ್ವಿ ಅವರು, ನಾಳೆ ಮಾಡ್ಬೇಡ, ನಾವು ಬೆಳಿಗ್ಗೆ ಮಾಡ್ಬೇಡೋಣ ಅಂತ ಅನ್ಕೊಂಡು. ನನಗೆ ಇಲ್ಲ ಹೇಮಂತ್ ಹೌದಾ, ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಗೊತ್ತಿದ್ದೀರ, ಬನ್ನಿ ಪರವಾಗಿಲ್ಲ ಮಾಡ್ಬೇಡೋಣ ಅಂತ ಅನ್ಕೊಂಡು. ಅಂದರೆ ಈ ಲಿಟರಿ ಫೋರ್ಸ್ ಎಲ್ಲ ಬಂದು ಅವ್ರು ಬೆಳಿಗ್ಗೆಲ್ಲ ಡೈಲಾಗ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಹೋಗಿ ನಮಗೆ ಹೋಪ್ಫುಲಿ ಅದೊಂದು ಶೋ ಕ್ಯಾನ್ಸಲ್ ಆಯಿತು ಅದು ಬೆಳಿಗ್ಗೆ. ಹಾವೇರಿ. ದಟ್ ವಾಸ್ ದ ಕೇಸ್. ಇವರೇ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿ ಇಲ್ಲ ಮಾಡ್ಬೇಕು ಬನ್ನಿ ಅಂತ ಟ್ರಸ್ಟ್ ಇದ್ದು. ಅಂದ್ರೆ ನಾವು ಅದು ಆಕ್ಚುಲಿ ವಿ ವಾಂಟೆಡ್ ಟು ಪೊಸಿಷನ್ ಇಟ್ ಆಸ್ ಜನ ಥಿಯೇಟರ್ ಬರ್ತಾ ಇಲ್ಲ ಅಂತಲ್ಲ, ಥಿಯೇಟರ್ ಜನ ತುಂಬಿಸ್ಬೇಕಲ್ಲ. ದಟ್ ವಾಸ್ ದ ಕ್ಲಾಸ್ ಹಾಫ್. ಬಟ್ ನೀವು ತುಂಬಾ ಕಂಫರ್ಟಬಲ್ ಆಗಿದ್ರಿ ಅಲ್ಲ? ಗೊತ್ತಿಲ್ಲ ನಮಗೆ. ಇಲ್ಲ ಗೊತ್ತಿಲ್ಲ. ನೀವು ನಟನೆಯನ್ನ ಹೇಳ್ಕೊಡೋ ನಿರ್ದೇಶಕ ಯಾವತ್ತು ಇಲ್ಲಿನ ತನಕ ಯಾವುದೇ ನಟನಿಗೆ ಹೋಗಿ ಹಿಂಗ್ ಮಾಡಿ ಹಂಗ್ ಮಾಡಿ ಮನೆ ಶೋ ಹಿಂಗ್ ನಡ್ಕೊಂಬನ್ನಿ ಅಂದಾಗ ಫಸ್ಟ್ ಥಿಂಗ್ ಐ ಸೇ ನಂತರ ಮಾಡಬೇಡಿ, ಟೆರಿಬಲ್ ಆಕ್ಟರ್, ಬಟ್ ದಿಸ್ ಇಸ್ ದ ಥಿಂಗ್ ದಟ್ ಐ ವಾಂಟ್ ಯು ಟು ಡೂ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಅದು ಇಟ್ಸ್ ನಾಟ್ ಅ ಡೈರೆಕ್ಟರ್ಸ್ ಜಾಬ್ ಟು ಆಕ್ಟ್ at all, in my belief. Some directors do, that is not my way of working. ಸೊ ಅಲ್ಲಿಂದ ತಗೊಂಡಾಗ ಜನರನ್ನ ಹೇಗೆ ಥಿಯೇಟರ್ಗೆ ತುಂಬಿಸ್ಬೇಕು ಅಂತ. ಡಸ್ ಇಟ್ ಮೇಕ್ ಸೆನ್ಸ್ ಟು ಪ್ರೊಡ್ಯೂಸ್ ಫಿಲ್ಮ್ಸ್ ನಾವು ಒಂದು? ಆ್ಯಂಡ್ ಅಜ್ಞಾತವಾಸಿಯ ಡಿಸಿಷನ್ ವಾಸ್ ಇಟ್, ಅಂದರೆ ಇದು ಕೋವಿಡ್ ಸಮಯದಲ್ಲಿ ತಗೊಂಡ ಒಂದು ನಿರ್ಧಾರವ ನನಗೆ ಗೊತ್ತಿಲ್ಲ. ಬಿಕಾಸ್ ಅಲ್ಲಿಂದ ಇವತ್ತಿಗೆ OTT ಪರಿಸ್ಥಿತಿ ಎಲ್ಲ ಚೇಂಜ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಆಡೆಡ್ ಟು ದಟ್ ಗೋಧಿ ಬಣ್ಣ ಪ್ರೊಡ್ಯೂಸ್ ಮಾಡಿದ ಸಮಯಕ್ಕೂ ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ವ್ಯತ್ಯಾಸ ಇದೆಯೇ? ಹಾಂ, ಖಂಡಿತ ವ್ಯತ್ಯಾಸ ಇದೆ. ಟು ಆನ್ಸರ್ ಯುವರ್ ಫಸ್ಟ್ ಕ್ವೆಶನ್, ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಫಿಲ್ಮ್ಸ್ ನೌ ಮೋರ್ ಸೋ ದೆನ್ ಎವರ್. ಬಿಕಾಸ್ ಕತೆಗಳಿಗೆ ಜಾಗ ಇದೆ ಇವಾಗ. ನಾವು ಆ ಜಾಗಕ್ಕೆ ನಾವು ಖಾಲಿ ಇರ್ಬೇಕಾದ್ರೆ ನಾವು ಖರ್ಚಿಫ್ ಹಾಕಿ ಅದನ್ನು ರಿಸರ್ವ್ ಮಾಡ್ಕೊಬೇಕು ಅನ್ನೋದು ನನ್ನ ನಂಬಿಕೆ. ಇನ್ ದ ಸೆನ್ಸ್ ದಟ್ ವೆನ್ ದಿಸ್ ಹೋಲ್ ನರೇಟಿವ್ ಇಸ್ ದೇರ್ ದಟ್ ಜನರು ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ, ವಿ ಶುಡ್ ಟ್ರೈ ಆ್ಯಂಡ್ ಸಿ ಇಫ್ ವಿ ಕ್ಯಾನ್ ಗೆಟ್ ದೆಮ್ ಟು ದ ಥಿಯೇಟರ್ಸ್. That is, it's almost like a, it's a good challenge, alva. It's a good way to go and explore and see, okay, why is it that they're not coming? What if we do it this way? Will they show up? And I believe that, see, ಗೋಧಿ ಬಣ್ಣ ಮಾಡಬೇಕಾದ್ರೂ ಪ್ರೊಡ್ಯೂಸರ್ಸ್ ಮುಂದೆ ಬಂದು ಸ್ಕ್ರಿಪ್ಟ್ ಕೇಳಿ ಮಾಡಿರಲಿಲ್ಲ. ತುಂಬ ರಿಜೆಕ್ಷನ್ಸ್ ಆಗಿ ನಂಗೆ ಪ್ರೊಡ್ಯೂಸರ್ ಸಿಗದೆ ಫೈನಲಿ ನಾನು ಡಿಸೈಡ್ ಮಾಡಿದ್ದು ನಾನೇ ದುಡ್ಡು ಹಾಕಿ ಹಿಂಗೋ ಅಲ್ಲಿಗೆ ಒಂದು ಸ್ವಲ್ಪ ಹಂಚ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿಯಿಂದ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಶುರು ಮಾಡಿದ್ದು. ನಂಗೆ ಆ ಹುಡುಕಾಟದಲ್ಲಿ ಪುಷ್ಕರ್ ಸಿಕ್ಕಿದ್ರು ಆ್ಯಂಡ್ ಹೀ ಟುಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೀಯಿಂಗ್ ದ ಮೆಜಾರಿಟಿ ಪ್ರೊಡ್ಯೂಸರ್. ಬಟ್ ಐ ವಾಸ್ ದ ಎಕ್ಸಿಕ್ಯೂಟಿಂಗ್ ಪ್ರೊಡ್ಯೂಸರ್ ಇನ್ ದ ಸೆನ್ಸ್ ಆಫ್ ಮೇಕಿಂಗ್ ಶೋರ್ ಆಲ್ ಡೆಸಿಷನ್ಸ್ ಕ್ರಿಯೇಟಿವ್ಲಿ ಆರ್ ಅದರ್ವೈಸ್. ಸಂಪೂರ್ಣ ಐ ಟುಕ್ ದೋಸ್ ಕಾಲ್ಸ್. ಇಟ್ ಗೇವ್ ಮಿ ವಂಡರ್ಫುಲ್ ಆಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಹಿಂಗೆ ವರ್ಕ್ ಆಗುತ್ತೆ, ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, ಯಾರು ವ್ಯಾಪಾರ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಹೆಂಗೆ ವರ್ಕ್ ಆಗುತ್ತೆ, ದುಡ್ಡು ಎಲ್ಲೆಲ್ಲಿ ಲೀಕ್ ಆಗುತ್ತೆ. So those kind of things, ತುಂಬ ಲರ್ನಿಂಗ್ ಸಿಕ್ತು ನನಗೆ, ವಿಚ್ ಐ ಹ್ಯಾವ್ ಟ್ರೈಡ್ ಟು ಯೂಸ್ ಇನ್ ಆಲ್ ಮೈ ಫಿಲ್ಮ್ಸ್. ಆ್ಯಂಡ್ ಐ ಬಿಲೀವ್ ದಟ್ ಫಿಲ್ಮ್ ವ್ಯಾಪಾರ ಗೊತ್ತಿರಬೇಕು ಸಿನಿಮಾ ಮಾಡೋದಕ್ಕೆ. ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ದೊಡ್ಡದಾದಷ್ಟು ತುಂಬ ಜನ ಎಕ್ಸ್ಪರ್ಟೀಸ್ ಪೊಸಿಷನ್ಸಲ್ಲಿ ತುಂಬ ಜನ ಬರ್ತಾರೆ. ನಮ್ಮ ಇಂಡಸ್ಟ್ರಿ ಚಿಕ್ಕದಾಗಿರೋದ್ರಿಂದ ಇನ್ ಕಂಪ್ಯಾರಿಸನ್ ನಾನೊಂದು 4-5 ಜನದ ಕೆಲಸ ಮಾಡಬೇಕಾಗತ್ತೆ. ಐ ಹ್ಯಾವ್ ಟು ಥಿಂಕ್ ಅಬೌಟ್ ಮಾರ್ಕೆಟಿಂಗ್ ಆಲ್ಸೋ, ಐ ಹ್ಯಾವ್ ಟು ಥಿಂಕ್ ಅಬೌಟ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಅದು ಆ್ಯಕ್ಚುಲಿ ಡೈರೆಕ್ಟರ್ ಕೆಲಸ ಅಲ್ಲ, ರೈಟರ್ ಕೆಲಸ ಅಲ್ಲ. ನಾವು ಆ ಗ್ಯಾಪ್ ಫಿಲ್ ಮಾಡೋದಕ್ಕೆ ವಿ ಬಿಕೇಮ್ ಪ್ರೊಡ್ಯೂಸರ್ಸ್ ಇನ್ ಮೆನಿ ವೇಸ್. ಆ್ಯಂಡ್ ಐ ಥಿಂಕ್ ಜನ ಡಿಡ್ ದ ಸೇಮ್ ವಿತ್ ಗುಲ್ ಟು. ಸೊ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಪರಿಚಯ ನಾನು ಗೋಧಿ ಬಣ್ಣ ಮಾಡೋಕ್ಕಿಂತ ಮುಂಚೆ ಇತ್ತು. ಸೊ ಐ ಎಕ್ಸ್ಚೇಂಜ್ ನೋಟ್ಸ್, ಹಿ ಎಕ್ಸ್ಚೇಂಜ್ ನೋಟ್ಸ್. ಸೊ ದಟ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್. ಸೊ ದಟ್ಸ್ ಹೌ ಮೇಕಿಂಗ್ ಫಿಲ್ಮ್ ನೌ ಈಸ್ ಲಿಟಲ್ ಹಾರ್ಡರ್ ಐ ಫೀಲ್. ಪ್ರೈಮರಿಲಿ ಬಿಕಾಸ್ ನಾನು ಇನ್ನೆಲ್ಲೋ ಹೇಳ್ದಂಗೆ ತುಂಬ ಹೈಪರ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಆಗ್ಬಿಟ್ಟಿದೆ, ವೇರ್ ಎವ್ರಿಥಿಂಗ್ ಈಸ್ ಅಪ್ ಫಾರ್ ಸೇಲ್. ಅಂದರೆ ಮುಂಚೆ ಪ್ಲ್ಯಾಟ್ಫಾರ್ಮ್ಸ್ ಬಂದಾಗ, ಸೋಷಿಯಲ್ ಮೀಡಿಯಾ ಬಂದಾಗ, ದ ಸೇಲಬಿಲಿಟಿ ಆಫ್ ದೇ ವಾಂಟೆಡ್ ಮೋರ್ ಪೀಪಲ್ ಟು ಯೂಸ್ ದ ಪ್ಲ್ಯಾಟ್ಫಾರ್ಮ್. ಬುಕ್ ಮೈ ಶೋ ಆಗಿರಲಿ ಅಥವಾ ಟ್ವಿಟರ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಆದಷ್ಟು ಜನ ಉಪಯೋಗಿಸಿ ನೀವು ಅದನ್ನೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಅಂತ. ನೌ ದಟ್ ಹ್ಯಾಸ್ ಹ್ಯಾಪೆಂಡ್, ದೇ ವಾಂಟ್ ಟು ಮಾನಿಟೈಸ್ ಇಟ್.
ಇಲ್ಲಿ ನೀವೊಂದು ಪೋಸ್ಟ್ ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ 10 ಜನಕ್ಕೆ ತಲುಪಬೇಕು ಅಂದರೆ ನೀವು ದೇ ಎಕ್ಸ್ಪೆಕ್ಟ್ ಯು ಟು ಪೇ ಮನಿ ಫಾರ್ ಇಟ್. ಬುಕ್ ಮೈ ಶೋ ಆಲ್ಸೋ ಈವನ್ ಥಿಂಗ್ಸ್ ಲೈಕ್ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದಾರೆ, ದಟ್ ಈಸ್ ಸಮಥಿಂಗ್ ದಟ್ ಕ್ಯಾನ್ ಬಿ ಪಿಕ್ಡ್ ಅಪ್. ಸೊ ಹಾಗೆ ವ್ಯಾಪಾರಕ್ಕೆ ತುಂಬ ವಿಷಯಗಳಿದೆ. ಒಳ್ಳೆ ರೇಟಿಂಗ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ. ಬಟ್ ನಾವು ನಂಬಿರೋದು ಅಥೆಂಟಿಕ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದ್ರೆ ಜನರಿಗೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ದಟ್ ಕೆನಾಟ್ ಬಿ ಬಾಟ್. ಇಫ್ ಪರ್ಸನ್ ಲೈಕ್ಸ್ ಅ ಫಿಲ್ಮ್, ನಿಮ್ಮ ಪರವಾಗಿ 100 ಜನಕ್ಕೆ ಹೋಗಿ ಹೇಳ್ತಾರೆ ಅವರು. ಆ್ಯಂಡ್ ನಾನು ನೋಡಿದ್ದೀನಿ, ಐ ಹ್ಯಾವ್ ಬೆನಿಫಿಟೆಡ್ ಫ್ರಮ್ ದಟ್, ಹಿ ಹಸ್ ಬೆನಿಫಿಟೆಡ್ ಫ್ರಮ್ ದಟ್. ವಿ ಆರ್ ಟ್ರೈಂಗ್ ಟು ಡೂ ಫಿಲ್ಮ್ಸ್ ದಟ್ ಕೇಟರ್ಸ್ ಟು ದಟ್ ಆಡಿಯನ್ಸ್. ವಿ ಆರ್ ಟ್ರೈಂಗ್ ಟು ವಿನ್ ದೇರ್ ಟ್ರಸ್ಟ್. ಸೊ ಫಂಡಮೆಂಟ್ಲಿ ಗೋಧಿ ಮಣ್ಣ ಸಮಯಕ್ಕೂ, ಬಿಕಾಸ್ ಯಾಕೆ ಗೋಧಿ ಮಣ್ಣ ತಗೊಳ್ತೇನೆ, ಆಬ್ವಿಯಸ್ಲಿ ಯು ಆರ್ ಬಿಹೈಂಡ್ ಇಟ್, ಬಟ್ ಆಲ್ಸೋ ಈ ಪೋಸ್ಟ್ ಕೋವಿಡ್ OTT ಈ ಎಲ್ಲ ಮಾತುಕತೆ ಬಂದಾಗ ದಿ ಫಸ್ಟ್ ಎಕ್ಸಾಂಪಲ್ ಐ ನ್ಯಾಚುರಲಿ ಗೋ ಬ್ಯಾಕ್ ಟು ಇಸ್ ಗೋಧಿ ಬಣ್ಣ. ನನಗೆ ಆ ಪ್ರಶ್ನೆ ಬರೋದು, ಇವತ್ತು ಗೋಧಿ ಬಣ್ಣನ ಪ್ಲೇಸ್ ಮಾಡಿದ್ರೆ ವುಡ್ ದಿ ಸಿಕ್ಕಿರಿ ಪ್ರಾಸ್ಪೆಕ್ಟ್ಸ್ ಬೇರೆನೇ ಆಗ್ತಾ ಇತ್ತಲ್ವಾ ಇವತ್ತು, ಅವತ್ತಿಗೂ ಇವತ್ತಿಗೂ, ಅಥವಾ ಅದು ವ್ಯಾಲೆಂಟ್ ಆರ್ಗ್ಯುಮೆಂಟ್ ಅಲ್ವಾ? ಅಂದರೆ ಎಷ್ಟು ಮಟ್ಟಕ್ಕೆ ವರ್ಕ್ ಆಗಿರೋದು ಅಂತನಾ ಥಿಯೇಟ್ರಲ್ಲಿ? ಗೋಯಿಂಗ್ ಬ್ಯಾಕ್ ಟು ವಾಟ್ ಯು ಆರ್ ಸೇಯಿಂಗ್, ಪ್ರೊಡಕ್ಷನ್ ವೈಸ್ ಏನು ಬದಲಾಗದೆ ಇದ್ರು ಬಯರ್ಸ್ ಸೈಡ್ ಇಂದ ಬದಲಾಗಿದೆ ಸಿಚುಯೇಷನ್. ಹೌದು, ಅದು ಆ್ಯಂಡ್ ಪ್ಲಸ್ ನಾವು ಗೋಧಿ ಬಣ್ಣ ಮಾಡಿದಾಗ ಒಂದು ಡಿಜಿಟಲ್ ಎಕಾನಮಿ ಅಂತ ಇರಲೇ ಇರಲಿಲ್ಲ, ಮಾರ್ಕೆಟೇ ಇರಲಿಲ್ಲ. ಸೊ ನಮಗೆ ಬರೀ ಸ್ಯಾಟಲೈಟು ಥಿಯೇಟರ್ ಎರಡೇ ಇದ್ದಿದ್ದು. ಸೊ ಆ್ಯಂಡ್ ಓವರ್ಸೀಸ್ ಅವಾಗಷ್ಟೇ ಓಪನ್ ಆಗಿತ್ತು ಬಿಕಾಸ್ ಆಫ್ ರಂಗಿತ ರಂಗ, ಬಿಕಾಸ್ ಆಫ್ ಅನೂಪ್ಸ್ ವರ್ಕ್. ಸೊ ಅದರಿಂದ ಐ ಬೆನಿಫಿಟೆಡ್ ಫ್ರಮ್ ಇಟ್. ಬಿಕಾಸ್ ಆಫ್ ದಟ್ ಫಿಲ್ಮ್ ದ ನೆಕ್ಸ್ಟ್ ಫಿಲ್ಮ್ ಬೆನಿಫಿಟೆಡ್ ಫ್ರಮ್ ಇಟ್ ಓವರ್ಸೀಸಲ್ಲಿ. ವಿ ಡಿಡ್ ವೆರಿ ಗುಡ್ ನಂಬರ್ಸ್ ಫಾರ್ ಅ ಕನ್ನಡ ಫಿಲ್ಮ್ ಇನ್ ಓವರ್ಸೀಸ್. ಸೊ ಆ ಟೈಮಲ್ಲಿ ಸೊ ವಿಚ್ ವಾಸ್ ಆಲ್ಮೋಸ್ಟ್ ಲೈಕ್ ಯು ಕ್ಯಾನ್ ಅರ್ನ್ 35-40 lakhs ಜಸ್ಟ್ ಔಟ್ ಆಫ್ ಅ ಕನ್ನಡ ಫಿಲ್ಮ್ ಓವರ್ಸೀಸ್ ಮಾರ್ಕೆಟಲ್ಲಿ. ಬಿಕಾಸ್ ನಾನು ನೆನಕಲೆ ಜರ್ಮನಿ ನಮ್ಮ ಕೆಲವು ಫ್ರೆಂಡ್ಸ್ ಇದ್ರು, ಅವ್ರು ಟಿ ಶರ್ಟ್ ಹಾಕೊಂಡಿದ್ರು ಅಲ್ಲಿ. ಕರೆಕ್ಟ್. ಆ್ಯಂಡ್ ಫಾರ್ ಮೀ ದಟ್ ವಾಸ್ ಅ ಹ್ಯೂಜ್ ಲರ್ನಿಂಗ್. ಐ ಹ್ಯಾಡ್ ಟ್ರಾವೆಲ್ಡ್, ಸೊ Bultu also released abroad. So for us it was like, okay, there is another avenue. So digital market ಬಂದಿದ್ದು ಇತ್ತೀಚೆಗೆ ಅಲ್ಲ. ಸೊ ನಂಗೆ ಗೊತ್ತಿಲ್ಲ ಅಲ್ಲಿ ಬಹುಶಃ ಗೋಧಿ ಬಣ್ಣ ರಿಲೀಸ್ ಆಗಿದೆ. ವಾಟ್ ಐ ಲೈಕ್ ಟು ಬಿಲೀವ್ ಇಸ್ ದಟ್ ಅನಂತ್ ಸರ್ ಪರ್ಫಾರ್ಮೆನ್ಸ್ ಆಗಿರಲಿ ಅಥವಾ ಸಿನಿಮಾದ ಏನೊಂದು ಸ್ಪಿರಿಟ್ ಇದೆ, ಅದೇನೊಂದು ಅಂಶ ಇದೆ, ಅದು ಇವತ್ತು ಜನರಿಗೆ ತಲುಪಿರೋದು. ಯಾವ ರೀತಿ ತಲುಪಿರೋದು ನಂಗೆ ಬಹುಶಃ ಗೊತ್ತಿಲ್ಲ. ತುಂಬ ಜನ ಅದನ್ನು ಮನೇಲಿ ಕನ್ಸ್ಯೂಮ್ ಮಾಡಿರೋರು ಥಿಯೇಟ್ರಿಗಿಂತ ಬಹುಶಃ. ಬಟ್ ಐ ಫೀಲ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದ್ರಿಂದ, ಎಸ್ಪೆಷಲಿ ಕನ್ನಡ ಸಿನಿಮಾ, ನೌ ದಟ್ OTTs ಇಸ್ ನಾಟ್ ಬೈಯಿಂಗ್ ಫಿಲ್ಮ್ಸ್, ಥಿಯೇಟ್ರಲ್ಲಿ ಇಸ್ ವೇರ್ ಯು ಆ್ಯಕ್ಚುಲಿ ಗೆಟ್ ಟು ಎಕ್ಸ್ಪೀರಿಯನ್ಸ್ ದ ಫಿಲ್ಮ್ ಪ್ರಾಪರ್ಲಿ. ನಿಮಗೆ ಇದು ನೆನಪಿದ್ರೆ ಅಥವಾ ನೀವು ಅದನ್ನ ತಿಳ್ಕೊಂಡಿದ್ರೆ ಹೇಳಿ ನನಗೆ, ಗೋಧಿ ಮಣ್ಣಕ್ಕೆ ಕರ್ನಾಟಕದಲ್ಲಿ ಥಿಯೇಟ್ರಿಕಲ್ ಫುಟ್ಫಾಲ್ ಎಷ್ಟಿದ್ದಿರ್ಬೋದು? ಒಂದು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ನೆನ್ನೆ ಮಾತಾಡ್ತಾ ಇದ್ದೆ ಇದ್ರ ಬಗ್ಗೆ. ಒಂದು ನನಗನ್ಸೋ ಪ್ರಕಾರ ಒಂದು 9-10 ಲಕ್ಷ ಜನ ನೋಡ್ತಾರೆ ಫುಟ್ ಥಿಯೇಟ್ರಿಕಲಿ. ಇನ್ನೂ ಜಾಸ್ತಿ ಇರ್ಬೋದು, ಬಿಕಾಸ್ ನಮಗೆ ಕಲೆಕ್ಷನ್ಸು ಸಿನಿಮಾ ಜಾಸ್ತಿ ಓಡಿದಷ್ಟು ಶೇರ್ ಕಮ್ಮಿ ಬರುತ್ತೆ ಪ್ರೊಡ್ಯೂಸರ್ಗೆ, ಡಿಸ್ಟ್ರಿಬ್ಯೂಟರ್ಗೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ನೂ ಜಾಸ್ತಿ ಜನ ನೋಡಿರ್ಬೋದು, ಅಪ್ವರ್ಡ್ಸ್ ಆಫ್ 10 lakhs ಔಟ್ ಐ ವುಡ್ ಸೇ. ಬಿಫೋರ್ ಐ ಗೋ ಟು ದಟ್, ಇದೊಂದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನೀವೇನು ಹೇಳಿದ್ರೆ ಸೀಟ್ ಖಾಲಿದ್ದಾಗ ಖರ್ಚಿ ಹಾಕಿಡಬೇಕು ಅಂತ, ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರಿ? ಅಂದ್ರೆ ಈಗೊಂದು ಸಿನಿಮಾ ಥಿಯೇಟರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಜನರಿಗೆ, ದಟ್ ಈಸ್ ದ ಪರ್ಫೆಕ್ಟ್ ಟೈಮ್ ಟು ಆಕ್ಚುಲಿ ಲೊಕೇಟ್ ಇಟ್ ಆಸ್ ಅನ್ ಆಪರ್ಚುನಿಟಿ. ಪ್ರಾಬ್ಲಮ್ನ ಆಪರ್ಚುನಿಟಿ ಯಾಕೆ ಕನ್ವರ್ಟ್ ಮಾಡಿ. ಗುಲ್ಟೂನ ನೀವು ಅದರಲ್ಲಿ ನೀವು ನಿರ್ಮಾಪಕರಲ್ವಾ? ಅದಕ್ಕೆ back end I was not credited, but yeah, I invested. ಗಾಡ್. ಸೊ ಅದಕ್ಕೆ ನಾನು ಕಾರಣವನ್ನು ಅರ್ಥ ಮಾಡ್ಕೊಳ್ಳಿ. ಸೇಮ್ ಪ್ರಾಯಶಃ ಸೇಮ್ ಕಾರಣ. ಈ ಕೇಳಿಕೆ ಸುಸ್ತಾಯಿತು, ನಾನು ದುಡ್ಡು ಹಾಕಿರೋ ಶುರು ಮಾಡ್ತೀನಿ ಆ್ಯಂಡ್ ಸಹೃದಯಗಳು ಬರ್ತಾರೆ ಆ್ಯಂಡ್ ವಿ ಕ್ಯಾರಿಯರ್ ಅಂತ. ಸಾರ್ವಜನಿಕರಿಗೂ ನೀವು ಪ್ರೊಡ್ಯೂಸರ್ ಅಲ್ವಾ? ನೋ, ಅಂದ್ರೆ ಗುಲ್ಟೋಲಿ ನನ್ನ ಕ್ರೆಡಿಟ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು, ಸೊ ಹಂಗಾಗಿ ಐ ವಾಸ್ ಕ್ರೆಡಿಟೆಡ್ ಫಾರ್ ಸಾರ್ವಜನಿಕ. ಸರಿ. ಬಿಕಾಸ್ ಅದೇ ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಗುಲ್ಟು ಅನಿವಾರ್ಯ, ಸಾರ್ವಜನಿಕರಿಗೆ ಮಾಡಿದಾಗ ಈ ರೀತಿ ನಿಮ್ಮ ಥಾಟು ಅಂತ. ಬಟ್ ಯು ಆರ್ ಸೇಯಿಂಗ್ ಓಕೆ ಕ್ರೆಡಿಟ್ ಮಾಡಿರ್ಬೋದು. ಕೂಲ್. ಅದರ ಸ್ಕ್ರೀನ್ ಪ್ಲೇ ನೀವು ಸ್ಕ್ರೀನ್ ಪ್ಲೇ ಸರಿ. ಈಗ ಇದಕ್ಕೆ ಬಂದಾಗ ರೈಟರ್ ಹೆಸರಲ್ಲಿ ಇನ್ನೊಬ್ರು ಕ್ರೆಡಿಟ್, ಆಕ್ಚುಲಿ ರೈಟರ್ಗೆ ಒಬ್ಬರಿಗೆ ಕ್ರೆಡಿಟ್ ಕೊಟ್ಟಿರೋದು, ರೈಟ್? ಕೃಷ್ಣರಾಜ. ಓಕೆ. ಅವ್ರು ಲೈಕ್ ಹೌ ಡಿಡ್ ವಾಸ್ ಹಿ ಆಲ್ವೇಸ್ ಅ ಪಾರ್ಟ್ ಆಫ್ ಎ ಟೀಮ್? ಯಾ, ಅಂದ್ರೆ ಈಸ್ ಮೈ ಇಂಜಿನಿಯರಿಂಗ್ ಪ್ರೊಫೆಸರ್. ರಾಮಯ್ಯ, ಹೌದು. ಸೊ ಹಂಗಾಗಿ ನನಗೆ ಮೈ ಲರ್ನಿಂಗ್ ಆಫ್ ಸಿನಿಮಾ ಸ್ಟಾರ್ಟೆಡ್ ಫ್ರಮ್ ಹಿಮ್. ಸೊ ಈವನ್ ವಿತ್ ಕುಲ್ಟು ಆ್ಯಂಡ್ ಅದರ್ ಥಿಂಗ್ಸ್, ಎನಿ ಡಿಸಿಷನ್ ಐ ಮೇಕ್ ಐ ವುಡ್ ಕನ್ಸಲ್ಟ್ ಹಿಮ್. ಆ ಥರ ಒಂದು ಪ್ರೊಸೆಸ್ ಇದೆ ಆಲ್ರೆಡಿ. ಐ ಟುಕ್ ಹಿಮ್ ಅಪ್ ಆಸ್ ಗುರುಗಳು ಥರ ನೋಡ್ತೀನಿ. ಸೊ ಹಂಗಾಗಿ ಆ ಪ್ರೊಸೆಸ್ ಇದೆ. ಸೊ ಐ ಲರ್ನ್ ಸಿನಿಮಾ ಫ್ರಮ್ ಹಿಮ್ ಆ್ಯಂಡ್ ಆಲ್.
ಸೊ ಇದು ಅಜ್ಞಾತವಾಸಿ ಮಾಡೋ ಟೈಮಲ್ಲಿ ಹಿಂಗೆ ವಿ ಯೂಸ್ ಟು ಬೌನ್ಸ್ ಆಫ್ ಐಡಿಯಾಸ್, ಈ ಥರ ಹಿಂಗೆ ನನಗೆ ಈ ಥರ ಐಡಿಯಾ ಇದೆ ಅಂತ ಅವ್ರು ಒಂದಷ್ಟು ಐಡಿಯಾಸ್ ಕೊಡೋ ಟೈಮಲ್ಲಿ ರಾ ಐಡಿಯಾ ಇದ್ದಾಗ ದೆನ್ ಐ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ವ್ಡ್. ಇದನ್ನ ಲೈಕ್ ಫಿನಿಶ್ಡ್ ಪ್ರಾಡಕ್ಟ್ಗೆ ಫಿನಿಶ್ಡ್ ಸ್ಕ್ರೀನ್ ಪ್ಲೇ ಟೈಮಲ್ಲಿ ನಾನು ಹೋಗಲ್ಲ. ಸೊ ವೆನ್ ದಿ ಐಡಿಯಾ ಇಟ್ ಸೆಲ್ಫ್ ಜನರೇಟ್ಸ್ ಅವಾಗ ಇನ್ವಾಲ್ವ್ ಆಗ್ತೀನಿ. ಸೊ ದಟ್ ಐ ಕ್ಯಾನ್ ಸಿ ಅಂದರೆ ನನ್ನ ಕಂಫರ್ಟ್ ಝೋನ್ ಏನಿದೆ ಅಥವಾ ಅಟ್ಲೀಸ್ಟ್ ವಾಟ್ ಅಪೀಲ್ಸ್ ಟು ಮೀ, ಸೊ ಅದನ್ನ ಆ ಡೈರೆಕ್ಷನ್ ಸ್ವಲ್ಪ ನಾನು ಸಿನಿಮಾ ಇದು ಸ್ಟೋರಿನ ಮತ್ತೆ ಸ್ಕ್ರೀನ್ ಪ್ಲೇನ ಪುಲ್ ಮಾಡ್ಕೊಬೋದು. ಬಿಕಾಸ್ ಇಫ್ ನನ್ನ ಅಪೀಲಿಂಗ್ ಝೋನಿಂದ ಆ ಕಡೆ ಹೋದ್ರೆ ಐ ಡೋಂಟ್ ನೋ ವಿಲ್ ಐ ಬಿ ಏಬಲ್ ಟು ಡೂ ಇಟ್ ಆರ್ ನಾಟ್ ಅಂತ ಅಂದ್ಬಿಟ್ಟು. ಸೊ ವಾಟ್ ಕ್ಲಿಕ್ಸ್ ಟು ಮೀ ಅದನ್ನ ಇನಿಷಿಯಲ್ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿ ಅದನ್ನ ನೆಟ್ವರ್ಕ್ ವಿ ಕನ್ವರ್ಟ್ ದಟ್. ಶೋರ್ ಶೋರ್. ನಿಮಗೆ ಅವ್ರು ಕೃಷ್ಣ ಐ ಡೋಂಟ್ ನೋ ಇಫ್ ಯು ನೋ ಹಿಮ್, ಬಟ್ ಅವ್ರಂತರ ಫೌಂಟೇನ್ ಇಡ್ತಾರ ಅಲ್ಲಿ ರಾಮಾಯಣದಲ್ಲಿ ಸುಮಾರು ಜನ ಕ್ರೆಡಿಟ್ ದೇರ್ ಎಂಟ್ರಿ ಇಂಟು ಫಿಲ್ಮ್ಸ್ ಆರ್ ವಾಟ್ ಎವರ್. ಓ ವಾವ್. ಯು ನೋ ಇಟ್. ಅಲ್ಲ ನಾವು ಅದೇ ಮಾತಾಡ್ಕೊಂಡಿರ್ತೀವಿ, ಇಂಜಿನಿಯರ್ಸ್ ಎಲ್ಲರೂ ಫಿಲ್ಮ್ ಮೇಕರ್ಸ್ ಆಗ್ತಾರೆ ಅಂತ. ಬಹುಶಃ ಕೃಷ್ಣರಾಜ್ ಸರ್ ಇಸ್ ದ ಅಲ್ಲಿ ಐ ಥಿಂಕ್ ದಟ್ಸ್ ದಿ ಕೇಸ್. ಈಗ ಗುಲ್ಟು ಆದ್ಮೇಲೆ ನೀವೇ ಒಂದು ಅಜ್ಞಾತವಾಸಕ್ಕೆ ಹೋಗ್ಬಿಟ್ಟಿದ್ವಿ ಅಂತ ನಮಗನ್ಸುತ್ತೆ. ವಾಟ್ ಹ್ಯಾಪನ್? ಏನು ಅದಕ್ಕೇನಾದ್ರು ಸ್ಪೆಷಲ್ ಕಾರಣ ಇದೆಯಾ ಅಥವಾ ಇಲ್ಲ ಯಾರು ಸರಿಯಾಗಿ ನೀವು ಹೇಳಿದಾಗ ಯಾರು ಸರಿಯಾಗಿ ಕ್ಲಿಕ್ ಆಗಲಿಲ್ಲ ನನಗೆ, ನನ್ನ ಝೋನಲ್ಲಿ ಯಾರು ಹೊಳಿಲಿಲ್ಲ ಅಂತ? ಅಂದ್ರೆ ಫಾರ್ ಮೀ ಸಿನಿಮಾಗೆ ಬಂದಿದ್ದು ನಾಟ್ ವಿತ್ ಅಂದ್ರೆ ತುಂಬಾ ಇನ್ ಡೆಪ್ತ್ ಪ್ಯಾಷನ್ ಅದನ್ನ ಇಟ್ಕೊಂಡು ನಾನು ಸಿನಿಮಾಗೆ ಬಂದಿದ್ದಲ್ಲ. ಅಂದ್ರೆ ಫಾರ್ ಮೀ ಇಟ್ ವಾಸ್ ಅ ವೆರಿ ಇಂಪಲ್ಸಿವ್ ಡಿಸಿಷನ್. ಸೊ ಅಪ್ಪ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದು ಫಿನಿಶ್ ಆಗಿರಲಿಲ್ಲ, ಅನ್ಫಿನಿಶ್ಡ್ ಸ್ಪೇಸಲ್ಲಿ ಇದ್ದಾಗ ಅದನ್ನ ಈ ಪಾಸ್ಟ್ ಅವೇ. ಸೊ ಐ ಹ್ಯಾಡ್ ಅ ರೆಟಾರಿಕಲ್ ಅಂಡ್ ನರೇಟಿವ್ ಇನ್ ಮೈ ಹೆಡ್ ಲೈಕ್ it was not the reality, but the narrative I had built up in my head was the unfinished job. I have to go fulfill that. Was my story. That was the story that I told to myself. So ನನಗೆ whatever I thought about cinema industry and film and direction as a career, ನನಗೆ ನಾನು ಯೋಚನೆ ಮಾಡಿದ್ದು ಬರೀ ಗುಲ್ಟುವರೆಗೂ ಅಷ್ಟೇ. ಗುಲ್ಟು ಆಯ್ತು, ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಐ ಡೋಂಟ್ ನೋ. ನನಗೆ ಫಿಗರ್ ಔಟೇ ಮಾಡಿ ಏನು ಮಾಡೋಕೆ ಬಿಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ದೆನ್ ಐ ವೆಂಟ್ ಇನ್ ಟು ದಟ್ ಕನ್ಫ್ಯೂಷನ್ ವಾಟ್ ನೆಕ್ಸ್ಟ್ ಟು ಅಂತ. ಗುಲ್ಟು ನನಗೆ ಒಂದು ಐಡಿಯಾ ಸ್ಪಾರ್ಕ್ ಕೊಟ್ಟಿತ್ತು. ದೆನ್ ಇಟ್ ಪ್ರೊಪಲ್ಡ್ ವಿತೌಟ್ ಗೊತ್ತಿರಲಿಲ್ಲ ನನಗೆ ಮಾರ್ಕೆಟಲ್ಲಿ ಹಿಂಗೆ ಹೊಸಬರ ಜೊತೆಗೆ ನಾವೆಲ್ಲ ಸೇರ್ಕೊಂಡು ಒಂದು 2 ಕೋಟಿ ಹಾಕೋದೊಂದು ಈಸ್ ಅ ಹ್ಯೂಜ್ ರಿಸ್ಕ್ ಅನ್ನೋದು ಗೊತ್ತಿರಲಿಲ್ಲ. ಸೊ ವಿತ್ ದ್ಯಾಟ್ ಇನ್ನೋಸೆನ್ಸ್ ಆ ಸಿನಿಮಾ ಆಯಿತು. ಅದಾದ್ಮೇಲೆ ಹಿಂಗೆ ಅವರು ಐ ಕ್ಯಾಪಿಟಲೈಸ್ ಆನ್ ದ್ಯಾಟ್. ಐ ಡಿಂಟ್ ವಾಂಟ್ ಟು ಬಿ ಬ್ರ್ಯಾಂಡೆಡ್ ಆಸ್ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಕೊಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ಔಟ್ ಆಫ್ ದ ಬಾಕ್ಸ್ ಅಂತ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾ. ಐ ವಾಸ್ ನಾಟ್ ವಿಲಿಂಗ್ ಟು ಡೂ ದಟ್. ನನಗೆ ಗೊತ್ತಿಲ್ಲ, ಬಿಕಾಸ್ ಅದರಲ್ಲಿ ಏನೋ ಒಂದು ಕಾಮನ್ ಎಲಿಮೆಂಟ್ ಇತ್ತು, ಸ್ಟೋರಿ ಸ್ಟ್ರೈಕ್ ಆಗಿತ್ತು. ಅಂಡ್ ದೆನ್ ಆಫ್ಟರ್ ದಟ್ ಐ ಡಿಂಟ್ ಫೈಂಡ್ ಎನಿಥಿಂಗ್ ಎಕ್ಸೈಟಿಂಗ್. ದೋ ಐ ವಾಸ್ ಟ್ರಾಯಿಂಗ್ ವಿತ್ ಕಪಲ್ ಆಫ್ ಸ್ಕ್ರಿಪ್ಟ್ಸ್, ಹೋಗಿ ಇದನ್ನ ಮಾಡೋದ ನೆಕ್ಸ್ಟ್ ಇದನ್ನ ಮಾಡೋದು ಅಂದ್ಕೊಂಡು. ಬಟ್ ಇಂಟ್ಯೂಷನ್ ವೈಸ್ ಯಾವುದೂ ಒಂದು ಸ್ಟ್ರಾಂಗ್ ಅರ್ಜಿ ಬರಲಿಲ್ಲ. ಗುಲ್ಟನ್ ಮೌಂಟ್ ಮಾಡ್ದಂಗೆ ನೆಕ್ಸ್ಟ್ ಮೌಂಟ್ ಮಾಡಿ ಯಾವುದೂ ಸ್ಟ್ರಾಂಗ್ ಅರ್ಜಿ ಬರಲಿಲ್ಲ. ದಟ್ ಹ್ಯಾಪನ್ ಓನ್ಲಿ ವಿತ್ ಅಜ್ಞಾತವಾಸಿ. ಇದು ಯಾವ ವರ್ಷದಲ್ಲಿ? ಲೈಕ್ 2018 ವಾಸ್ ಐ ಥಿಂಕ್ ಪೋಸ್ಟ್ ಕೋವಿಡ್. ಒಂದು ಥ್ರಿಲ್ಲರ್ ಐಡಿಯಾ ಇತ್ತು, ಅದನ್ನ ಒಂದಷ್ಟು ಸುಮಾರು ಜನಕ್ಕೆಲ್ಲ ಹೇಳಿದ್ದೆ. ಅಂಡ್ ಕತೆ ತುಂಬಾ ಚೆನ್ನಾಗೂ ರಿಸೀವ್ ಆಗ್ತಾ ಇತ್ತು. ಸೊ ಅದನ್ನು ಮೌಂಟ್ ಮಾಡಕ್ ಆಗ್ತದೆ. ಅಂಡ್ ರವಿ ಬೆಳಗೆರೆ ಒಂದು ಕಾದಂಬರಿ ಬೈ ಮಾಡಿದ್ದೆ. ಸೊ ಅದ್ರದ್ದು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದೆ. ಸೊ ಅದು ಬಜೆಟ್ ವೈಸ್ ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ವಿ. ನಾವು ಅನ್ಕೊಂಡಿದ್ದ ಬಜೆಟ್ಗಿಂತ ಜಾಸ್ತಿ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ವಿ. ದೆನ್ ಕೋವಿಡ್ ಹ್ಯಾಪಂಡ್. ಸೊ ಆಲ್ರೆಡಿ ವರ್ಕಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಸ್ಟಾಗ್ನೇಟ್ ಆಗ್ತಾ ಇತ್ತು. ಅಂಡ್ ಐ ವಾಸ್ ನಾಟ್ ಪಾರ್ಟ್ ಆಫ್ ಎನಿ ಪ್ರಾಜೆಕ್ಟ್. ಸೊ ನಾನು ಜನ ಒಂಥರ ಕೆಯೋಟಿಕ್ ಸ್ಪೇಸು. ಸೊ ವಿ ಥಾಟ್ ಓಕೆ ವಿ ವಿಲ್ ಗೋ ಬ್ಯಾಕ್ ಟು ಗುಲ್ಟು, ಒಂದು ಸೀಕ್ವೆಲ್ ಬರೆಯೋಣ ಅಂತ ಅಂದ್ಬಿಟ್ಟು. ದೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಕೃಷ್ಣ ಸರ್, ಹಿಂಗೆ ಮಾಡೋಣ ಏನೋ ಅಂತ ಅಂದ್ಬಿಟ್ಟು ಅದನ್ನ ಬರೆಯಕ್ಕೆ ಹೋಗಿ ಅಜ್ಞಾತವಾಸಿ ಆಗಿದೆ. ಸೊ ಅಜ್ಞಾತವಾಸಿಯಲ್ಲಿ ನೋಡಿದ್ರೆ ದಿಸ್ ಇಸ್ ಅ ಕಂಪ್ಯೂಟರ್ ಎಲಿಮೆಂಟ್ ಆಲ್ಸೋ. ಸೊ ವಿ ಆಕ್ಚುಲಿ ವಾಂಟೆಡ್ ಟು ರೈಟ್ ಸೀಕ್ವೆಲ್ ಟು ಗುಲ್ಟು, ಬಟ್ ಇಟ್ ಟರ್ನ್ ಔಟ್ ಇನ್ ದ ನ್ಯೂ ಸ್ಟೋರಿ ಆಲ್ ಟುಗೆದರ್. ಒನ್ ಡಿಫರೆನ್ಸ್. ಅದಕ್ಕೆ ಬರ್ತೀನಿ. ದಿಕ್ಕ ಅಮೌಂಟ್ ಆಫ್ ಲೇಯರ್ಸ್ ದಟ್ ಯು ಹ್ಯಾವ್ ಇನ್ ಅಜ್ಞಾತವಾಸಿ ಇದೆ. ಸುಮಾರು ಅಫ್ಕೋರ್ಸ್ ನೀವು ಡೆಬ್ಯೂ ಡೈರೆಕ್ಟರ್ ಅಲ್ಲ ಅಂತ ತಿಳ್ಕೊಬೇಡಿ, ಬಟ್ ಡೆಬ್ಯೂ ಡೈರೆಕ್ಟರ್ಸ್ ಅಲ್ಲಿ ದೇ ಬಿಗಿನ್ ವಿತ್ ಥ್ರಿಲ್ಲರ್ಸ್ ಯೂಶಲಿ. ಕನ್ನಡದಲ್ಲೂ ಹಾಗೆ ಸುಮಾರು ಜನ ಅದಕ್ಕೆ ಒಂದು ಸೆಟ್ ಟೆಂಪ್ಲೇಟ್ ಇರುತ್ತೆ ಅಂತಾರ. ವಾಟ್ ಇಸ್ ದ ರೀಸನ್? ಆ ಥರ ಏನಿಲ್ಲ ಸರ್. it's the most easy genre to attempt, but the most difficult genre to pull off, I feel, because problem of excess. ಅಂದ್ರೆ ಯೂಶಲಿ ಹೆಂಗೆ ಅಂದರೆ ಇವಾಗ everybody tries to be a Sachin Tendulkar or a Sehwag. Nobody tries to be a Dravid or it's like that. So thrillers are easy ಅಂತ ಒಂದು ವೈಬ್ ಇದೆ, ಬಿಕಾಸ್ ಒಂದು ಸೆಟ್ ಫಾರ್ಮ್ಯಾಟ್ ಇದೆ, ತುಂಬ ರೆಫರೆನ್ಸಸ್ ಇದೆ ಅದಕ್ಕೆ. ಸೊ ಇಟ್ ಫೀಲ್ಸ್ ಲೈಕ್ ಯು ಕ್ಯಾನ್ ಡೂ ಇಟ್ ಅಂತ. ಬಟ್ ದಟ್ ಕುಡ್ ಬಿ ಎ ಜಸ್ಟ್ ಸಿಂಪಲ್ ಕಾಗ್ನೇಟಿವ್ ಬಯಾಸ್ ಆಲ್ಸೋ. ಐ ಡೋಂಟ್ ನೋ, ಬಟ್ ನನ್ನ ಅಬ್ಸರ್ವೇಷನ್ ದಟ್ ಇಸ್ ವಾಟ್ ಐ ಫೀಲ್. ಬಟ್ ದೇರ್ ಆರ್ ಲಾಟ್ ಆಫ್ ಡೆಬ್ಯೂಟೆಂಟ್ಸ್ ಹೂ ಆಕ್ಚುಲಿ ಗೋ ಔಟ್ ಅಂಡ್ ಟ್ರೈ ಸಮಥಿಂಗ್ ಎಲ್ಸ್.
ದೇರ್ ಆರ್ But ಬಹುಶಃ that is why. Also easy to convince probably to people when you go drama narrate ಮಾಡಬೇಕಾದ್ರೆ ಬೇರೆ ಯಾವ್ದಾದ್ರು narrate ಮಾಡಬೇಕಾದ್ರೆ you have to go through that 2.5 hours of whatever it is ಅದರಿಗೆ. But with the thrillers you can impress in one with just synopsis of it. Yeah, that's actually a good answer. You can hook the producer, the actor much easier because see, when I am trying to explain a scene to you about meeting a long lost lover, so many other parameters come into play. Performance of that actor comes into play, music comes into play, setting comes into play, moon, ambience comes into play. When I'm trying to tell you, Kolegara Yalli and Kutilla, immediately that is relatable to you. So, ಬಹುಶಃ ಅದರಿಂದ ಕರೆಕ್ಟ್. ಆ್ಯಂಡ್ ಮೇ ಬಿ ಒಂದು ಹೆಜ್ಜೆ ಮುಂದೆನೇ ಇರು ಅಂದರೆ ಒಂದು ಕೊಲೆ ಆಗಿತ್ತು ಅಂತ ಹೇಳಿದ್ರೆ ಈಗಲೂ ಎತ್ತು ಕೂರ್ತೀವಿ ನಾವು, ಅಂದರೆ ಲೀನ್ ಫಾರ್ವರ್ಡ್ ಏನಾಗೋ ಇದು ದಿಸ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಮೈ ಬೆಸ್ಟಲ್ ಲಿಸ್ಟ್. ಬಟ್ ನೀವು ಹೇಳಿದ ಹಾಗೆ ಎಕ್ಸೆಸ್ ಇದೆ ಅಂತ ಒಂದು, ಬಟ್ ಆ ಫೆಮಿಲಿಯಾರಿಟಿ ಆಡಿಯನ್ಸ್ಗೂ ತಾಕಿಲ್ಲ ವೆನ್ ಇಟ್ ಕಮ್ಸ್ ಟು ಮಲಯಾಳಂ ಥ್ರಿಲ್ಲರ್ಸ್ ಜನರಲಿ, ರೈಟ್? ದೇ ಕನ್ಸಿಸ್ಟೆಂಟ್ಲಿ ಕೀಪ್ ಡೂಯಿಂಗ್ ದಟ್. ನೀವು ಎಷ್ಟು ಮಲಯಾಳಂ ಫಿಲ್ಮ್ಸ್ ನೋಡಿದ್ದೀರಾ ನಂಗೆ ಗೊತ್ತಿಲ್ಲ, ಅಥವಾ ನೋಡ್ತೀರಾ ಗೊತ್ತಿಲ್ಲ, ಬಟ್ ಹ್ಯಾವ್ ಯು ಬೀನ್ ಏಬಲ್ ಟು ಸಿ ವಾಟ್ ಲೈಕ್ ಅವರ ಸಕ್ಸಸ್ ರೇಟ್ ಆಫ್ ಥ್ರಿಲ್ಲರ್ಸ್ ಸೀಮ್ಸ್ ಟು ಬಿ ಹೈಯರ್ ಅಟ್ ಲೀಸ್ಟ್. What could they be cracking? No, I think they get the screenplay right, which is the hardest thing about a good thriller, which is what excited me about Agnyathavasi the most when I read it. The screenplay is fabulous. It's, see, thrillers, you can see, because you watch a lot of thrillers. I have grown up on thrillers, reading Scandinavian fiction. Crime writing is very famous in that part of the world. Shows from there or movies from there. Even Hitchcock, early Hitchcock's works also, that familiarity is very much there for me. So ನಾನು ಪುನಃ ಆ ಸ್ಪೇಸಲ್ಲಿ ನೋಡಿರೋದ್ರಿಂದ ಹೊಸದೇನು ಇಲ್ಲ, ಏನಿದೆ ಹೊಸದು ಅಂತ ಇರೋ ಸ್ಪೇಸಲ್ಲಿ ವೆನ್ ಐ ರೆಡ್ ಅಜ್ಞಾತವಾಸಿ ಸ್ಕ್ರಿಪ್ಟ್, ಐ ವಾಸ್ ವೆರಿ ಬ್ಲೋನ್ ಅವೇ ಬೈ ದ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಆ್ಯಂಡ್ ದ ಸಿ ಒಂದು ಕತೆ ಹೇಳ್ಬೇಕಾದ್ರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಸಬ್ವರ್ಷನ್ ಆಫ್ ದ ಜಾನರ್. ಒಂದು ವಿಷಯ ಇದೇ ಕತೆ ನಿಂಗೆ ಹೇಳಿ ಅದನ್ನು ಹೊಸ ರೀತಿಲಿ ಹೇಳೋದಿದೆಯಲ್ಲ, ಅದು ಇಟ್ಸ್ ವೆರಿ ಫ್ರೆಶ್. ನನಗದು ತುಂಬ ಹಿಡಿಸ್ತು ಫಸ್ಟ್ ಓದಿದಾಗ. ಶೋರ್. ಈಗ ಅವು ಸಪರ್ಷನ್ ಆಫ್ ಜಾನ್ರ ಅಂತ ಹೇಳಿದ್ರು. ವುಡ್ ಯು ವಾಂಟ್ ಟು ಎಲಾಬ್ರೇಟ್ ಆನ್ ದಟ್ ಅ ಲಿಟಲ್ ಬಿಟ್? ಆಫ್ ಕೋರ್ಸ್ ಕಥೆಯನ್ನು ಬಿಟ್ಕೊಡದೆ ಇನ್ ಟರ್ಮ್ಸ್ ಆಫ್ ಅಜ್ಞಾತವಾಸಿ ಅಂತಂದ್ರೆ ವಾಟ್ ಅದ್ರ ಮುಂಚೆನೂ ಬೇರೆ ಒಂದು ಥ್ರಿಲ್ಲರ್ ಐಡಿಯಾ ಇತ್ತು. ಬಟ್ ವಾಟ್ ಸ್ಟುಡ್ ಅಪಾರ್ಟ್ ಇನ್ ದಿಸ್ ಇಸ್ ರೆಗ್ಯುಲರ್ ಥ್ರಿಲ್ಲರ್ ಜಾನ್ರದಲ್ಲಿ ಒಂದು 99% ಆಫ್ ಇಟ್ ಕ್ರೈಮ್ ಮೇಲೆ ಎಂಫಸಿಸ್ ಇರುತ್ತೆ. ಆ್ಯಂಡ್ ದೆನ್ ಪನಿಷ್ಮೆಂಟ್ ವಿ ಡೋಂಟ್ ನೋ ಏನಾಗುತ್ತೆ ಆಫ್ಟರ್ ಮಾತ್ ಆಫ್ ದಿ ಕ್ರೈಮ್ ಏನು ಜಾಸ್ತಿ ಇರಲ್ಲ. ಸೊ ಅದರದ್ದು ದಟ್ ಬಿಕಮ್ಸ್ ಆಲ್ ಟುಗೆದರ್ ಡಿಫ್ರೆಂಟ್ ಜಾನ್ರ್ ಆಫ್ ಫಿಲ್ಮ್. ಸೊ ಇದರಲ್ಲಿ ಇಟ್ ಹ್ಯಾಡ್ ದಟ್ ಗುಡ್ ಮಿಕ್ಸ್ ವೇರ್ ಇಟ್ ಈಸ್ ನಾಟ್ ಎಂಟೈರ್ಲಿ ಅ ಕೋರ್ಟ್ ಡ್ರಾಮಾ ಬಟ್ ಈವನ್ ಅ ಥ್ರಿಲ್ಲರ್, ಬಟ್ ವೇರ್ ವಿ ಹ್ಯಾವ್ ಫೋಕಸ್ಡ್ ಆನ್ ದಿ ಪನಿಷ್ಮೆಂಟ್ ಆಸ್ಪೆಕ್ಟ್ ಆಫ್ ದಿ ಆಫ್ಟರ್ ಮಾತ್ ಆಫ್ ದಿ ಕಿಲ್ ಆಲ್ಸೋ. ಸೊ ಆ ಟೆಂಪ್ಲೇಟ್ ಅಲ್ಲಿ ದಿಸ್ ಸ್ಟುಡ್ ಔಟ್ ಫಾರ್ ಅಸ್. ಥ್ರಿಲ್ಲರ್ ಬಟ್ ಓಕೆ, ಇಟ್ ಆಡ್ ಆಲ್ ದೀಸ್ ಫ್ರೆಶ್ ಆಸ್ಪೆಕ್ಟ್ಸ್. ಸೊ ಫಾರ್ ಮೀ ಆಲ್ಸೋ ಟು ಜಂಪ್ ಇನ್ ಆಸ್ ಎ ಡೈರೆಕ್ಟರ್ ಇಮಿಡಿಯೇಟ್ಲಿ, ಇದು ಮಜಾ ಇದೆ, ಲೆಟ್ಸ್ ಗೆಟ್ ಇಟ್ ಡೂ ಇಟ್ ಅಂತ ಅನ್ನೋ ಥರ. ಲವ್ಲಿ. ಇದು ನೀವು ಹೇಳುವಾಗಲೇ ನನಗೆ ಒಂಥರ ಫ್ಯಾಸಿನೇಟಿಂಗ್ ಅನಿಸ್ತಾ ಇದೆ. ಈ ಐಡಿಯಾ ಹುಟ್ಟೋದು ಡಿಸ್ಕಷನ್ ಅಲ್ಲಿ ವಾಟ್ ಎವರ್ ನಿಮ್ಮಲ್ಲಿ ಅನ್ನೋ ದಟ್, ಬಟ್ ಇದನ್ನ ನೀವು ಹೇಳಬೇಕಾದ್ರೆ ನೀವು ಅದರಿಂದ ದೂರ ನಿಂತು ಹೇಳ್ತಾ ಇದ್ದೀರಾ, ಈ ಐಡಿಯಾ ಚೆನ್ನಾಗಿದೆ, ಇರೋದು ದುಮ್ಕೋಣ ಅಂತ, ರೈಟ್? ಸೊ ಎನಿವೆ ಐ ಕಮ್ ಬ್ಯಾಕ್ ಟು ಅಜ್ಞಾತವಾಸಿಗೆ. ಟ್ರೈಲರ್, ಫಸ್ಟ್ ಆಫ್ ಆಲ್ ಟೀಸರ್ ಇಷ್ಟ ಆಗಿತ್ತು. ಟ್ರೈಲರ್ ಇಸ್ ಐ ವುಡ್ ಸೇ ಕಿಕ್ ಆಸ್, ಬಿಕಾಸ್ ರಂಗಣ್ಣರಿಗೂ ಸರ್ ಅದೇ ಹೇಳ್ತಾ ಇದ್ರು ಇದು ಕಮರ್ಷಿಯಲ್ ಆಗಿದೆ ಅಂತ. ಆ್ಯಂಡ್ ದಿ ಟ್ರೈಲರ್ ಪ್ರೂವ್ಸ್ ಇಟ್, ದಿ ವೇ ಯು ಹ್ಯಾವ್ ಕಟ್ ಇಟ್, ಆ್ಯಂಡ್ ವಿಲ್ ಟಾಕ್ ಅಬೌಟ್ ದಟ್ ಆಸ್ ವೆಲ್. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ದಿ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ದಿಸ್ ಫಿಲ್ಮ್ ಹ್ಯಾಸ್. ಒಂದು, ಇಲ್ಲಿ ಪಾವನ ಅವರ ಪಾತ್ರ ಇದೆ, ಸಿದ್ದು ಅವರ ಪಾತ್ರ ಇದೆ, ರಂಗಣ್ಣವರ ಪಾತ್ರ ಇದೆ, ಪ್ರಾಯಶಃ ಅವ್ರಿಗೆ ಪ್ರಮುಖ ಪಾತ್ರಗಳು ಅಂತ ತಕ್ಕೋಣ. ಒಂದು ಕೊಲೆ ನಡೆದಿದೆ, ಆ ಊರಿಗೊಂದು ಕರೆಸ್ತಿದೆ ಅಂತ ಮಾತು ಬರುತ್ತೆ. ಆಮೇಲೆ ಇವರಿಬ್ಬರ ನಡುವೆ ಒಂದು ಇಲಿಸಿಟ್ ಅಫೇರ್ ಇದ್ದ ಹಾಗಿದೆ. ಆ್ಯಂಡ್ ಕಂಪ್ಯೂಟರ್ ನೀವು ಹೇಳಿದ ಹಾಗೆ ಪೀರಿಯಡ್ಡು ಅದೇನು ಇಮೇಲ್ ಅಂತ ಮಾತು ಬರ್ತದೆ. ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೀಗ ಹೇಳಿದ ಹಾಗೆ ರಂಗಣ್ಣ ರಘು ಸರ್ ತುಂಬ ಚೆನ್ನಾಗಿ ಹೇಳಿಬಿಟ್ರು ಅದನ್ನು. ಯಾರೊಬ್ಬನು, ಆ್ಯಂಡ್ ಪ್ಯಾರಾಫ್ರೇಸಿಂಗ್ ವಾಟ್ ಹಿ ಸೆಡ್, ಅಥವಾ ನನಗೆ ಅರ್ಥ ಆಗಿತ್ತು ಹೇಳ್ತೀನಿ, ನಮ್ಮ ಪಾಸ್ಟಿಂದ ನಾವು ಅಜ್ಞಾತಕ್ಕೆ ಹೋಗೋಕ್ಕಾಗದೇ ಇಲ್ಲ, ಅದು ನಮ್ಮ ಜೊತೆಯಲ್ಲೇ ಇರುತ್ತೆ ಅನ್ನೋ ರೀತಿಯಲ್ಲಿ. ಸೊ ನೀವು ಹೇಳಿದ ಹಾಗೆ ಕ್ರೈಮ್ ಒಂದು, ಆ ಕ್ರೈಮ್ ಆದಮೇಲೆ ದಿ ಸ್ಕಾರ್ಸ್ ದಟ್ ರಿಮೇನ್ ವಾಟ್ ಎವರ್ ದಟ್ ಇಸ್ ದಿ ಬ್ಯಾಗೇಜ್ ಆಫ್ ದ ಕ್ರೈಮ್,
ಅದು ಕೂಡ ಇದಾಗುತ್ತೆ ಆಯ್ತಾ. ಇಷ್ಟೆಲ್ಲ ಇದೆಯಲ್ಲ, ಇದೆಲ್ಲ ಇದರಲ್ಲಿ ಫಸ್ಟ್ ಬಂದಿದ್ದು ಯಾವುದು? ಗೋ ಟು ಲೈನ್ ಕಂಪ್ಯೂಟರ್. ಕಂಪ್ಯೂಟರ್, ಹೌದು. ಅಂದ್ರೆ ಅದು ಉಟ್ಕೊಂತ ಹೋಯ್ತು. ಅದು ಹೇಗೆ ಹುಟ್ಟತ್ ಅಂದ್ರೆ ಒಂದಾದ್ಮೇಲೆ ಹೇಗೆ ಬಿಲ್ಡ್ ಮಾಡ್ತಾರೆ? ಇಲ್ಲ, ಒಂದಾದ್ಮೇಲೆ ಆತರ ಹೋಗ್ಲಿಲ್ಲ. ಇದು ಫಸ್ಟ್ ಹುಕ್ಕು ನಮಗೆ ಒಂದು 15 minutes ಆಡಿಯೋ ಕಳ್ಸಿದ್ರು ರೈಟರು. ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಸ್ಟೋರಿ ಅಂತ ಅಂದ್ಬಿಟ್ಟು. ಸೊ ದಟ್ ಹುಕ್ಡ್ ಅಸ್. ಆ ಸ್ಟ್ರಕ್ಚರ್ ಒಳಗಡೆ ದೆನ್ ಲೇರಿಂಗ್ ಏನೋ ಹ್ಯಾಪೆಂಡ್. ಸೊ ಕರೆಕ್ಟ್. ಸೊ ಎನಿ ಸೀನ್ ಅದಕ್ಕೊಂದು ಇಂಟೆನ್ಸಿಟಿ ಅಂತ ದೇರ್ ಇಸ್ ಥಾಟ್ ಬಿಹೈಂಡ್ ಇಟ್ ಅಲ್ಲ. ಒಂದು ಇಂಟೆನ್ಸಿಟಿ ಇವತ್ತೆ ಏನೋ ಒಂದು ವೈ ಹ್ಯಾಸ್ ಟು ಡೂ ದಿಸ್. ಸೊ ರ್ಯಾಷನಲ್ ಬಿಹೈಂಡ್ ಇಟ್ ದಿಸ್ ಈಸ್ ದಿ ರೈಟ್ ವೇ, ಹಿ ಹ್ಯಾಸ್ ಟು ಬಿಹೇವ್ ದಿಸ್ ಅಂತ ಆ ಲೇರಿಂಗ್ ಆದಷ್ಟು ಸಿನಿಮಾ ಟೈಟ್ ಆಗಿ ಕುತ್ಕೊಂತ ಹೋಗುತ್ತೆ. ಸಾರಿ ಟು ಗಟ್ ಯು. ಈಗ ಕೃಷ್ಣರಾಜ್ ಅವ್ರು ಹೇಳಿದಾಗ ಇದು ಹೂ ಡನ್ ಇಟ್ ಸ್ಟ್ರಕ್ಚರ್ ಅಲ್ಲಿ ಮಾತ್ರ ಇತ್ತು. ಅದಾದ್ಮೇಲೆ ನಮ್ಗೆ ಆಲ್ರೆಡಿ ಸಿನಿಮಾ ಸ್ಟ್ರಕ್ಚರ್ ಕೊಟ್ಟಿದ್ರು. ಸೊ ಕ್ರೈಮ್ ಆದ್ಮೇಲೆ ಏನು ಅನ್ನೋದು ಕೂಡ ಅವರೇ ಕೊಟ್ಟಿದ್ದು. ಎಲ್ಲ ಆಯ್ತು. ಸೊ ವಿ ಎಲಾಬರೇಟೆಡ್ ಆನ್ ದಟ್ ಅಷ್ಟೇ. ಆ 15 minutes ಸಿನಾಪ್ಸಿಸ್ ಇಟ್ಕೊಂಡು ವಿ ಎಲಾಬರೇಟೆಡ್ ಆನ್ ದಟ್ ಇಂಟು ಅ 2-hour ಸ್ಟೋರಿ. ಆ ಎಲಾಬರೇಷನ್ ಪ್ರಾಸೆಸ್ ಬಗ್ಗೆ ಹೇಳಿ. ಹೌ ಡು ಯು ಎಲಾಬರೇಟ್ ಇಟ್? ಅಂದ್ರೆ ಪಾತ್ರಗಳನ್ನ ಆಡ್ ಮಾಡ್ತಾನ ಅಥವಾ ಪಾತ್ರಗಳಿತ್ತು? ಅಂದ್ರೆ ವಿ ವಾಂಟೆಡ್ ಅ ಮಿನಿಮಲ್ ಕ್ಯಾರೆಕ್ಟರ್ಸ್ ಲೈಕ್ ಹೌ ಓವರ್ ಯು ಕೋಟೆಡ್ ದೇ ಆರ್ ದ ಓನ್ಲಿ ಮೇನ್ ಕಥೆನಲ್ಲಿ ಬರೀ ಅವ್ರ ಮಧ್ಯದಲ್ಲಿ ಮಾತ್ರ. ಸೊ ನನಗೆ ಕೆಲವೊಂದು ಇನ್ಸ್ಟೆನ್ಸಸ್ ಬೇಕಿತ್ತು. ಒಂದು ಆ ಇಲಿಸಿಟ್ ದ ಥಿಂಗ್ ಯು ಪಾಯಿಂಟೆಡ್ ಔಟ್, ನನಗೆ ಅದು ಅಲ್ಲಿ ಬೇಕಿತ್ತು. ನಾನಾದರೂ ಜಸ್ಟ್ ಅಲ್ಲಿ ಒಂದು ಟಿಫನ್ ಬಾಕ್ಸ್ ಎಕ್ಸ್ಚೇಂಜ್ ಸ್ಪೇಸ್ ಮಾತ್ರ ಇದ್ದಿದ್ದು. ಫಾರ್ ಮೀ ಇಫ್ ದಟ್ ಟರ್ನ್ಡ್ ಇನ್ ಟು ಅ ವೆರಿ ಸಫೋಕೇಟಿಂಗ್ situation to both of them, that would add to the drama. Like you mentioned, a commercial essence another. I would call it as a more engaging factor. For me, it becomes commercial when I am able to engage a lot of audiences. ಸೊ ನನಗೆ ಆ ಥರ ಎಲಿಮೆಂಟ್ಸ್ ತರ್ತಾ ಹೋದೆ ಅಷ್ಟೇ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಾಗ ಸೊ ಐ ವಾಂಟೆಡ್ ಅ ಪ್ಯಾರಲಲ್ ಒಂದು ಸೀನ್ ಆಫ್ಟರ್ ಇನ್ನೊಂದು ಸೀನ್ ಇತ್ತು. ಸೊ ಜಸ್ಟ್ ಟು ಮೇಕ್ ಇಟ್ ಮೋರ್ ಎಂಗೇಜಿಂಗ್ ಐ ಬ್ರಾಟ್ ಇಟ್ ಇನ್ ಟು ಅ ಪ್ಯಾರಲಲ್ ಸೀನ್ ತರ. ಸೊ ಒಂದು ಜೀಪ್ ಕಾನ್ವರ್ಸೇಷನ್ ಆಗ್ತಾರೆ, ಇಂಟರ್ಕಟ್ ಆಗ್ತಾರೆ. ದೋಸ್ ಆರ್ ದ ಎಲಿಮೆಂಟ್ಸ್ ದಟ್ ಐ ಬ್ರಾಟ್ ಇನ್ ಅಷ್ಟೇ. ಸಿ ದಿಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಇಲಿಸಿಟ್ ಇದ್ರ ಬಗ್ಗೆ ಇದನ್ನ ಅಂದ್ರೆ ನಿಮ್ಮನ್ನ ಚಾಲೆಂಜ್ ಮಾಡೋಕ್ಕೆ ಕೇಳ್ತಾ ಇಲ್ಲ, ಬಟ್ ಅರ್ಥ ಮಾಡ್ಕೊಳಕ್ಕೆ ಕೇಳ್ತಾ ಇದ್ದೀನಿ. ಎಂಗೇಜಿಂಗ್ ಆಗಿ ಮಾಡಬೇಕು, ನನಗೆ ಇದು ಬೇಕಿತ್ತು ಅಂತ ಕೇಳ್ತಾ. ನನಗೆ ಅನ್ಸೋ ಪ್ರಕಾರ ಮೇ ಬಿ ದಟ್ ಇಸ್ ಅ ವೆರಿ ಸಿಂಪಲ್ ರೀಡಿಂಗ್, ಅಥವಾ ನಾನು ಅದನ್ನು ಸರಿಯಾಗಿ ಓದದೆ ಈಗ ಗೊತ್ತಿಲ್ಲ. ರಂಗಾಯಣ ರಘುವರ್ಗೂ ಒಂದು ಪರ್ಸನಲ್ ಸ್ಟೇಕ್ ಇದೆ ಅಂತ ಅನ್ನಿಸ್ತು ನನಗೆ ಇದರಲ್ಲಿ. ಸೊ ಅಲ್ಲೊಂದು ಎಮೋಷನಲ್ ಡೆಪ್ತ್ ಆಲ್ರೆಡಿ ಇದೆ ಚಿತ್ರಕ್ಕೆ ಅಂತ ಅನ್ನಿಸ್ತು. ಈ ಒಂದು ಆಂಗಲ್ ನನಗೆ ಎಂಗೇಜ್ ಮಾಡಬೇಕಿತ್ತು ಆಡಿಯನ್ಸ್ನ ಅಂತ ಹೇಳ್ತಾ ಇದ್ದೀರ ಅಲ್ವಾ, ಇವರಿಬ್ಬರ ಭಾವನಾ ಮತ್ತೆ ಹೌದು ನಡುವೆ. ಅದರಲ್ಲಿ ನೀವು ಕರಪ್ಟ್ ಆಗದೆ ಅದನ್ನ ಹುಟ್ಟಿಸ್ಲಿಕ್ಕೆ ಆಯ್ತಾ? ಅಂದ್ರೆ ಹೌ ಡು ಯು ಮೇಕ್ ಶೋರ್ ದಟ್ ಓಕೆ ಇದನ್ನ ಈ ಒಂದು ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ, ಎಂಗೇಜ್ ಮಾಡಬೇಕು ಆಡಿಯನ್ಸ್ನ ಅಂತ, ಬಟ್ ಅದರಲ್ಲಿ ಕರಪ್ಷನ್ ಬರ್ತಾ ಅಂತ ಆ ಎಕ್ಸ್ಪೆರಿಮೆಂಟ್ ಆಗಿತ್ತು ಆಲ್ರೆಡಿ. ಸೊ ನನಗೆ ಕಪಲ್ ಆಫ್ ವಿತ್ ದಿ ಸ್ಕ್ರೀನ್ ಪ್ಲೇಸ್ ಅಂಡ್ ಆಲ್ ಅಂಡ್ ದಿ ಅದರ್ ಫಿಲ್ಮ್ ಐ ವಾಸ್ ಪಾರ್ಟ್ ಆಫ್. ಆ ಕರಪ್ಷನ್ ಆಲ್ರೆಡಿ ಆಗಿದ್ರಿಂದ ಐ ವಾಸ್ ಗೋಯಿಂಗ್ ಬ್ಯಾಕ್ ಟು ಇಲ್ಲ ವಾಟ್ ವರ್ಕ್ ಫಾರ್ ಯು ಬೆಟರ್, ಸೊ ದಿ ಅಥೆಂಟಿಸಿಟಿ ಆಫ್ ಇಟ್. ಸೊ ಅಲ್ಲಿಗೆ ಹೋಗೋಕೆ ಈಸಿ ಆಯಿತು. ಇದರಲ್ಲಿ ಕೆಲವು ಅಂದರೆ ದಿಸ್ ಡಿಮ್ಯಾಂಡೆಡ್ ತುಂಬ ಕಡೆ ಕಮರ್ಷಿಯಲೈಸ್ ನಾನು ಮಾಡೋಕ್ಕೂ ಆಗಿಲ್ಲ. ಬಿಕಾಸ್ ಇದ್ರದ್ದು ದ ವೇ ಇಟ್ ಗೋಸ್ ಓಪನಿಂಗ್ ಅಪ್ ಸ್ಲೋ ಲೇಯರ್ ಥರ ಹೋಗ್ತಾ ಇಂಟೆನ್ಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ನಾನಲ್ಲಿ ಐ ಹ್ಯಾಡ್ ಲರ್ನ್ ಎ ಲೆಸನ್ ಫ್ರಮ್ ಬುಲ್ಡು. ಸೊ ಆ ಒಂದು ಫಿಯರ್ ಆಫ್ ROI ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ನನ್ನ ಆ ಡಿಲಮಾದಲ್ಲಿ ಸೊ ವಾಟ್ ಎವರ್ ಸ್ಟಫ್ ಐ ಹ್ಯಾಡ್ ಅಂದರೆ ದಿ ಕೋರ್ ಐಡಿಯಾ ಆಫ್ ದ ಫಿಲ್ಮ್ ವಾಸ್ ಪ್ಯಾಕೇಜ್ಡ್ ಇನ್ ದಿ ಸೆಕೆಂಡ್ ಹಾಫ್. ಫಸ್ಟ್ ಆಫ್ ಅಲ್ಲಿ ಐ ವಾಸ್ ಕಮಿಂಗ್ ಫ್ರಮ್ ಅ ವೆರಿ ಅಸ್ಯೂಮ್ಡ್ ಪಾಯಿಂಟ್ ಆಫ್ ವ್ಯೂ ದಟ್ ಇದೆಲ್ಲ ಕಮರ್ಷಿಯಲಿ ವರ್ಕ್ ಆಗುತ್ತೆ ಅನ್ನೋ ಥರ. ಸೊ ಹ್ಯೂಮರ್ ನಾಟ್ ಫೋರ್ಸ್ ಬಟ್ ದಿ ಇಂಟೆನ್ಷನ್ ವಾಸ್ ಟು ಎಂಟರ್ಟೈನ್. ಅದು ಇಲ್ಲ ತುಂಬ ಇದಾಗ್ತದೆ ಅಂತ. ಬಟ್ ವಾಟ್ ವರ್ಕ್ ಬೆಸ್ಟ್ ಫಾರ್ ಮೀ ಫ್ರಮ್ ದಿ ರಿವ್ಯೂಸ್ ಅಂಡ್ ಆಲ್, ಬಿಕಾಸ್ ಸೆಕೆಂಡ್ ಹಾಫ್ ದು ಅಥೆಂಟಿಸಿಟಿ ವರ್ಕ್ ಬೆಸ್ಟ್. ಸೊ ದ್ಯಾಟ್ ಐ ಡಿಡ್ ನಾಟ್ ಗೋ ಬ್ಯಾಕ್ ಅಂಡ್ ಡೂ ಟು ಅಜ್ಞಾತವಾಸಿ. ಸೊ ಅದಕ್ಕೇನು ಬೇಕು ಅದು ಇಟ್ ಹ್ಯಾಸ್ ಟು ಎವಾಲ್ವ್ ಸ್ಲೋಲಿ. ಅವ್ನು ಸಣ್ಣದಾಗಿ ನರಳಬೇಕು. ವಿ ವಿಲ್ ಗಿವ್ ಸ್ಪೇಸ್ ಟು ದಟ್. ಲೆಟ್ ಮಿ ನಾಟ್ ಅಥೆಂಟಿಕಲಿ ಈ ಸ್ಟೋರಿಗೆ ಹಿಂಗೆ ದಿಸ್ ಇಸ್ ದ ಪೇಸ್ ಇಟ್ ಡಿಮ್ಯಾಂಡ್ಸ್, ದಿಸ್ ಇಸ್ ದ ಮೂಡ್ ಇಟ್ ಡಿಮ್ಯಾಂಡ್ಸ್, ವಿ ವಿಲ್ ಗೋ ವಿತ್ ದಟ್. ಶೋರ್. ಪೇಸಿಂಗ್ ವಿಚಾರಕ್ಕೆ ಬಂದಾಗ ಹೇಗೆ ಜಡ್ಜ್ ಮಾಡೋದು? ದಿಸ್ ಇಸ್ ಜಸ್ಟ್ ರೈಟ್, ಇಟ್ಸ್ ನೈದರ್ ಟು ಲಾಂಗ್ ನಾಟ್ ಟು ಹರಿಡ್ ಅಂತ. ಅಂದರೆ ದಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ಸ್ ಇಂಟರ್ಪ್ರಿಟೇಷನ್ ಆಫ್ ದ ಸ್ಕ್ರಿಪ್ಟ್ ಮೋಸ್ಟ್ಲಿ.
some places if Jana is saying I want to keep the stay here, I have to go with his instincts. I cannot be like illa ಜನರು. See, the thing is, ನಾವು ಜನರಿಗೇನೆ ಸಿನಿಮಾ ಮಾಡ್ತಾ ಇರೋದು, ಬಟ್ ನಮಗದು ರುಚಿ ಇರಬೇಕಾಗಿದೆ. ನಮಗೇನೆ ರುಚಿ ಇಲ್ದವ್ರೆ ಜನರು ಅದನ್ನು ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಜನರಿಗೆ ಇಲ್ಲ ಇದು ಇಷ್ಟಪಡ್ತಾರೆ ಮಾಡು ಅಂತ ಹೇಳಿದ್ರೆ ಯು ಆರ್ ಚೀಟಿಂಗ್ ಟೂ ಪೀಪಲ್ ಹಿಯರ್. ಒನ್ ಇಸ್ ಯೋರ್ ಸೆಲ್ಫ್, ಒನ್ ಇಸ್ ದ ಅದರ್ ಆಡಿಯನ್ಸ್ ಆಲ್ಸೋ. ಬಿಕಾಸ್ ದಿಸ್ ಆಡಿಯನ್ಸ್ ಈಸ್ ಹೂ ಎಕ್ಸಾಕ್ಟ್ಲಿ? It is not represented by one person. It is either 4 people around you, or it under one consensus in the develop agata. My argument has always been, even with Gultu now discussion alla madbekare, my feedback for the first half of Gultu was idella bekagilla kathege. Idu andre you don't need these elements, but you go with your instincts anta. My point is that I am also part of the audience. Correct. He is also part of the audience. Why a film works, I am representing a certain member of the audience also. So nan cinema, I have been more a cinema viewer than a filmmaker. So my experience is more as an audience member alla. So nan cinema nodda irbekare ellaru on kade forced age enar vishaya bandre I will feel it bekagirilla katege anta. So aa tara judgment only a director can take with regard to interpreting the material. Certain commercial pressures will come in because of the business of it, because film is such an expensive affair, careers can get destroyed over one Friday. So you try to play safe. So I have always gone that route where I am like, do what is right for the story, do what is right for the character. Adu nanana dada ಸೇರಿಸಿದೆ ಪ್ರತಿ ಸತಿ, and I have tried to relay that same information as much as possible. Sure. And in fact, I asked the same question to him. Agnyathavasi ಮಾಡಬೇಕಾದ್ರೆ ನನಗೆ ಒಂದು ಸೆನ್ಸ್ ಆಫ್ ಫಿಯರ್ ಇದೆ. Hemanth, how do you know the right, this is the right space ಅಂತಂದ್ರೆ ಹೆಂಗೆ ಗೊತ್ತಾಗುತ್ತೆ? ಸಿ ಐ ಆಮ್ ವರ್ಕಿಂಗ್ ಇನ್ ಒಂದು ಗ್ರಾಮರ್ ಒಂದು ಲೇಯರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಮಜಾ ಬರ್ತಾ ಇದೆ. ಸೊ ಕೆಲವರಿಗೆ ಅದು ಸಟಲ್ ಅನ್ಸುತ್ತೆ. ಆ ಒಂದು ಲೈನ್ ದಾಟಿ ಮುಂದಕ್ಕೆ ಹೋದ್ರೆ ಅದು ಮೆಲೋಡ್ರಾಮಾ ಅಂತ ಅನ್ಸುತ್ತೆ. ಪ್ರಾಬ್ಲಿ ಅದು ಕಮ್ಯುನಿಕೇಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ನನಗೆ ಮಜಾ ಬರ್ತಾ ಇದೆ. ಬಟ್ ಇದು ತುಂಬಾ ಸಟಲ್ ಆಗಿ ತಲೆ ಮೇಲೆ ಹೋಗ್ಬಿಡುತ್ತೆ. ನನಗೆ ಮಾತ್ರ ಮಜಾ ಬರ್ತಾ ಇದೆಯಾ, ಜನಗಳಿಗೆ ಇದು ಕನ್ವೆ ಆಗತ್ತಾ ಇಲ್ಲ? ಐ ಕೇಮ್ ವಿತ್ ಸೇಮ್ ಡೌಟ್. ಇದನ್ನೇ ಕೇಳಿದೆ, ಹಿಂಗೆ ಅನಿಸ್ತಾ ಇದೆ, ಐ ಆಮ್ ಗೋಯಿಂಗ್ ಟು ದಿಸ್ ಡಿಲಮಾ. ಅಲ್ಲಿಂದ ನಾನು ಮುಂದಕ್ಕೆ ಹೋಗ್ತೀನಿ. ಇದನ್ನ ಅಂದರೆ ನಾಟ್ ದಟ್ ಎನಿ ಒನ್ ಇಸ್ ಲೆಸರ್ ದೆನ್ ದಿ ಅದರ್, ಬಟ್ ದಯವಿಟ್ಟು ತಗೋಬೇಡಿ. ಬಟ್ ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ನನ್ನನ್ನು ಜಡ್ಜ್ ಮಾಡೋಕ್ಕೆ ಕರ್ತಿದ್ರು. ನಾನು ಬೇರೆ ಯಾರ್ಯಾರಿದ್ದಾರೆ ಅಂದರೆ ಹೇಮಂತ್ ರಾವ್ ಇದ್ದಾರೆ ಅಂದರೆ. ಸೊ ದಟ್ ವಾಸ್ ಲೈಕ್, ಹೇಮಂತ್ ಇದ್ದಾರೆ, ನಾನು ಹೋಗ್ಲಾ ಬೇಡವಾ? ಯಾಕೆ ಅಂದರೆ, ಒಂದು ಹೇಮಂತೇ ಇದ್ದಾರೆ, ಇನ್ನು ನಾನು ಹೋಗಿ ಏನು ಮಾಡೋದು ಅಂತ ಒಂದು ನನ್ನ ತಲೆ ಥಾಟು. ಇನ್ನೊಂದು ಇಲ್ಲ ಹೇಮಂತ್ ಜೊತೆ ಅಟ್ಲೀಸ್ಟ್ ಫಿಲ್ಮ್ಸ್ ಡಿಸ್ಕಸ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ. ಸೊ ನಿಮಗೆ ಕೆಲಸ ಸಿಗುತ್ತೆ. ಹೇಮಂತ್ ರಾವ್ಗೆ ಒಂದು ಕಥೆಯನ್ನ ನರೇಟ್ ಮಾಡೋದಾಗ್ಲಿ, ಅಫ್ಕೋರ್ಸ್ ಈ ಸೈಡ್ ಇಲ್ಲ, ಮುಂಚಿನಿಂದ ನಾವು ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ, ಆಲ್ ಆಫ್ ದ್ಯಾಟ್. ಬಟ್ ಏನೋ ಗೋಧಿ ಬಣ್ಣ ಕೌಲುದಾರಿ ಇನ್ನೂ ಸಪ್ತಸಾಗರ ಶಾರ್ಟ್ ಆಗಿಲ್ಲ ಅನ್ಸುತ್ತೆ. ಬಟ್ ಆ ಇಂಟಿಮಿಡೇಟ್ ಅವ್ರು ಮಾಡ್ತಾರೋ ಬಿಡ್ತಾರೋ, ಬಟ್ ನರೇಟ್ ಮಾಡಲಿಕ್ಕೆ ನಿಮಗೆ ಈಗ ಐ ಆಲ್ವೇಸ್ ಫೀಲ್ ಕಂಫರ್ಟಬಲ್ ಇವನ್ ಆಸ್ಕಿಂಗ್ ಎ ವೆರಿ ಸ್ಟೂಪಿಡ್ ಕ್ವಶನ್. ಇದು ಹಿಂಗೆ ಬಂದಿದ್ದೀನಿ, ಫಿಗರ್ ಔಟ್ ಮಾಡೋಕ್ಕಾಗ್ತಲ್ಲ, ಗೊತ್ತಿಲ್ಲ. ಇವನ್ ಆಸ್ ಅಂದರೆ ಸಿನಿಮಾಗೆ ದುಡ್ಡು ನಾನು ಇಷ್ಟು ಬೇಕು ಅಂತ ಹೆಂಗೆ ಕೇಳೋದು? ಸೊ ಐ ಆಲ್ವೇಸ್ ಗಾನ್ ಬ್ಯಾಕ್, ಅಂದರೆ ಈಸ್ ಗಿವನ್ ಮಿ ದಟ್ ಕಂಫರ್ಟ್ right from beginning. He's created that space that you speak your mind with me. It is between us, and he comes from a very honest perspective, and I've always loved his articulation of things, looking at things and all. So adittu comfort zone ittu ನನಗೆ ಯಾವಾಗಲೂ. ಸೊ ಆ ಇಂಟಿಮಿಡೇಷನ್ he has not put me in that place. ಸರಿ ಐ ಡೋಂಟ್, ಅಂದರೆ ನಾನು ಬರೆಯೋ ಕಥೆನೇ ಐ ವ್ಯಾಲ್ಯೂ ಹಿಸ್ ಒಪಿನಿಯನ್ ಅಲಾಟ್. ನಾನು ಸಪ್ತಾಹದ್ದು ರೀಡಿಂಗ್ ಕೊಟ್ಟಿದ್ದೆ, ಕವಲಿದಾರಿದು ಸ್ಕ್ರಿಪ್ಟ್ ಶೇರ್ ಮಾಡಿದ್ದೆ. ಐ ಲೈಕ್ ಪಿಕಿಂಗ್ ಹಿಸ್ ಬ್ರೈನ್. ಸಿ ಫಾರ್ ಮೀ ಯು ಆರ್ ಆಲ್ ಇನ್ ದ ಸೇಮ್ ಬೋಟ್ ಇನ್ ದ ಸೆನ್ಸ್ ಆಫ್ ಐ ಡು ನಾಟ್ ಲುಕ್ ಎಟ್ ಇಟ್. ವಾಟ್ ದಿ ಇಂಡಸ್ಟ್ರಿ ಡಸ್ often is to project you as from a perspective of higher and lesser. I have to be in check of that narrative. Otherwise it will ruin relationships. For me, how I am with a person is more important than what 10 people think about me. I want to be right in Jana's books. That is more important to me than what people think. Andre avaru dodda writer adu nange kushi kodava. Tomorrow I have to pick up the phone and have a conversation with him. He has to have my respect, I have to have his respect. ಅಲ್ಲ, ಜನರ ಬುಕ್ಕಿಗಿಂತ ಜನ ಬುಕ್ಕೆ ಈ ವಿಚಾರದಕ್ಕೆ
ಇಲ್ಲಿ ಒಂದು ಅದ್ಭುತವಾದ ಲೋ ರಿವರ್ಸಲ್ ಆಫ್ ಸಾರ್ಟ್ಸ್ ಇದೆ. ಏನು ಅಂದ್ರೆ ಸಪ್ತಸಾಗರಕ್ಕೆ ರಕ್ಷಿತ್ ಫುಲ್ ಆಫ್ ಡೈರೆಕ್ಟರ್ ವಾಸ್ ಪ್ರೊಡ್ಯೂಸರ್ ಅಂಡ್ ಯು ಆರ್ ಡೈರೆಕ್ಟರ್. ಯು ಆರ್ ಅ ಡೈರೆಕ್ಟರ್ ಅಂಡ್ ಯು ಆರ್ ಆಲ್ಸೋ ಪ್ರೊಡ್ಯೂಸಿಂಗ್ ದಿಸ್. ಬಟ್ ಸ್ಟೋರಿ ಟು ದಟ್ ಆ್ಯಕ್ಚುಲಿ. ನಾವು ಗೋಧಿ ಬಣ್ಣ ಮಾಡ್ಬೇಕಾದ್ರೆ ನಾನು ರಕ್ಷಿತ್ ತುಂಬ ಫ್ರಸ್ಟ್ರೇಷನ್ಸ್ ಇರ್ತಾಯಿತ್ತು. ನಾವು ಈ ಸಿನಿಮಾ ಒಳಗೆ ಯಾಕೆ ಎಷ್ಟು ಓದಾಡ್ಬೇಕು ನಾವು, ಈಗ ತುಂಬ ಕಷ್ಟದಲ್ಲಿ. ಅಂದರೆ ನಾನು ಗೋಧಿ ಬಣ್ಣನ ಐ ಪ್ಲ್ಯಾಂಡ್ ಆ್ಯಂಡ್ ಶಾರ್ಟ್ ಇಟ್ ಇನ್ ಎಕ್ಸ್ಟ್ರೀಮ್ಲಿ ಮೈಕ್ರೋ ಬಜೆಟ್ ಸಾರ್ಟ್ ಆಫ್ ಸಿನಾರಿಯೋಸ್. ಆ್ಯಂಡ್ ರಕ್ಷಿತ್ ವಾಸ್ ಲೈಕ್ ಯು ಕ್ಯಾನ್ ಸ್ಪೆಂಡ್ ಸಮ್ ಮೋರ್ ಅಂತ. ಐ ವಾಸ್ ಲೈಕ್ ನೋ, ಬಟ್ ಹಿ ನ್ಯೂ ವೇರ್ ಐ ವಾಸ್ ಕಮಿಂಗ್ ಫ್ರಮ್. ಬಟ್ ವಿ ಆರ್ ಆಲ್ವೇಸ್ ಲೈಕ್ ಈ ಥರ ಕಥೆಗಳು ಮಾಡೋಕ್ಕೆ ಯಾಕೆ ಎಷ್ಟು ಓದಾಡಬೇಕು, ಈಸ್ ಟೇಕಿಂಗ್ ಅ ಪೇ ಕಟ್, ಐ ಆಮ್ ನಾಟ್ ಟೇಕಿಂಗ್ ಅ ಪೇ, ಐ ಆಮ್ ಬಾರೋಯಿಂಗ್ ಮನಿ ಫ್ರಮ್ ಸಂಬಡಿ ಆ್ಯಂಡ್ ಕಮಿಂಗ್, ವೈ ಕಾಂಟ್ ವಿ ಹ್ಯಾವ್ ಪ್ರೊಡ್ಯೂಸರ್ಸ್ ಅಂತ. ಸೊ ಅವಾಗ ನಾನು ಒಂದು ಮಾತಾಡ್ಕೊತಾ ಇದ್ದು, ನಾವು ಪ್ರೊಡ್ಯೂಸ್ ಮಾಡೋಣ, ಇದೆಲ್ಲ ಚೆನ್ನಾಗಾದರೆ ಇದರಿಂದನೇ ಇನ್ನು ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ. ಆ್ಯಂಡ್ ಯು ಟ್ರೈ ಟು ಡೂ ದಟ್. ಐ ಡಿಡ್ ಹಂಬಲ್ ಪೊಲಿಟಿಷಿಯನ್, ಭೀಮಸೇನ, ಟ್ರೈ ಆ್ಯಂಡ್ ಗೋ ಬಿಹೈಂಡ್ ಸ್ಟೋರೀಸ್ ದಟ್ ಆರ್ ನ್ಯೂ, ವಿಚ್ ಆರ್ ನಾಟ್ ಫಾರ್ಮ್ಯುಲೈಕ್, thinking that there is an audience for that too. Anta. Only when you go and make those films, you will know exactly where you stand. And he's consistently done that with Parama. He's built that brand. So this is my end of that bargain. Sure. ನೀವು ಅದನ್ನ ಕೋಟ್ ಮಾಡಿದ್ದಕ್ಕೆ ನನಗೆ ಅನ್ಬಾರ್ದು. ಭೀಮಸೇನ ವಾಸ್ ಅ ಫಿಲ್ಮ್ ದಟ್ ಐ ಲೈಕ್, ಬಟ್ ಅದಕ್ಕೆ ಜನರ ಮೆಚ್ಚುಗೆ ಸಿಕ್ತಾ? If I did a direct to ಕರೆಕ್ಟ್. ಬಟ್ ಅಲ್ಲಿ ವಾಟ್ ವಾಸ್ ದ ಫೀಡ್ಬ್ಯಾಕ್ ದಟ್ ಯು ರಿಸೀವ್? ಕಷ್ಟ ಅದು OTT ಜಡ್ಜ್ ಮಾಡೋದು. ಬಟ್ ನೋಡಿರೋ ಚೆನ್ನಾಗಿ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ. ಇಟ್ಸ್ ನಾಟ್ ಅ ಫಿಲ್ಮ್ ವಿದೌಟ್ ಫ್ಲಾಸ್. ಎವ್ರಿ ಫಿಲ್ಮ್ ಹ್ಯಾಸ್ ಇಟ್ಸ್ ಫ್ಲಾಸ್. ಬಟ್ ನೋಡಿರೋರು ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ. ನಿಮ್ಮ ಅಸೆಸ್ಮೆಂಟ್, ಸ್ಕ್ರಿಪ್ಟ್ ಅಸೆಸ್ಮೆಂಟ್ ಆವತ್ತಿಗೂ ಇವತ್ತಿಗೂ ನೀವು ಕಂಪೇರ್ ಮಾಡ್ಬೋದು? I'm a better writer, I'd like to think, than that day. Because with every year you want to be a better version of your previous self. So I think I'm a far better writer today, far more sure of my craft than I was when I was doing Budhivanna. So hopefully I will say the same after 5 years. So that way I'm growing as a writer. ನೀವು ಬೆಟರ್ ರೈಟರ್ ಅಂತ ಹೇಳ್ತಾ ಇರೋದು ಬಿಕಾಸ್ ಯು ಆರ್ ಅ ಲಾಟ್ ಮೋರ್ ಸರ್ಟನ್ ಅಂಡ್ ಶೋರ್ ಅಬೌಟ್ ವಾಟ್ ಯು... ಇಲ್ಲ, because I have written more. You just get better by doing more of the same thing. It's simple. That's the only thing. ಒಂದು ಕ್ವಿಕ್ ಆಗಿ ನೀವು ಮೇ ಬಿ ಅಜ್ಞಾತವಾಸಿಯ ಕಾಂಟೆಕ್ಸ್ಟ್ ಅಲ್ಲಿ ಹೇಳೋಕ್ಕಲ್ಲ ಇನ್ನೂ ಉತ್ತಮ. ಸಪ್ರೇಟ್ ಆರ್ಟ್ ಫ್ರಮ್ ಕ್ರಾಫ್ಟ್. ಯು ಕೆನಾಟ್ ಡೂ ಆರ್ಟ್ ವಿತೌಟ್ ಕ್ರಾಫ್ಟ್. ಇದು ಹೆಂಗೆ ಅಂದರೆ, ನೀವು ಮಾತಾಡ್ಬೇಕಾರೆ ನನ್ನ ಪದ ಬಳಕೆ, ಇವಾಗ ನಾನು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಾರೆ ತುಂಬ ಮಿಸ್ಟೇಕ್ಸ್ ಮಾಡಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗೋದು ಸಾಧ್ಯನೇ ಇಲ್ಲ. ಇವಾಗ ಇಫ್ ಐ ಹ್ಯಾವ್ ಟು ಸ್ಪೀಕ್ ಹಿಂದಿ, ಐ ವಿಲ್ ಸ್ಕ್ರೂ ಇಟ್ ಅಪ್, ಬಿಕಾಸ್ ನಾನು ಹಿಂದಿ ಕರೆಕ್ಟಾಗಿ ಮಾತಾಡೋಕ್ಕೆ ಬರೋಲ್ಲ. ತಮಿಳುವೆ ಉಚ್ಚಂಡಿ ಅಂತ ಏನೋ ಅಂದಿರ್ತೀನಿ, ಬಟ್ ನಿಮ್ಗೆ ಅದು ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಸ್ಪೀಕಿಂಗ್ ದ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ದ ಕ್ರಾಫ್ಟ್. Art is what you want to say, is that thought is the art. So without craft you cannot prioritize. So there is a very strong rhetoric that cinema la tumba kaltella mada avashyakate illa anta. That is a very foolish way to look at it. If you want to know how to build a building, you need to know foundation henga hakbeku anta. So educating yourself can never be a bad thing in any form of life. So craft is important to tell your story. On the same lines, ನನಗೆ of course not on the same lines, but ಒಂದು ಈ ಸಪ್ರೇಟ್ ಮಾಡಿ ಹೇಳಿ ಅನ್ನೋದ್ರಲ್ಲಿ ಅಜ್ಞಾತವಾಸಿಯ ಆಫ್ ಕೋರ್ಸ್ ದಿಸ್ ಇಸ್ ಕೃಷ್ಣರಾಜ್, ಬಟ್ ದೆನ್ ಗುಲ್ಟು ಬರ್ದಿದ್ದು ನೀವೇ ಅಲ್ವಾ? ಸೊ ರೈಟರ್ನು ಡೈರೆಕ್ಟರ್ನು ಪ್ರೇಕ್ಷಕರಿಗೆ ಅರ್ಥವಾಗೋ ರೀತಿಯಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿಕ್ಕಾಗತ್ತಾ? ಅಂದರೆ a director's job is to translate the entire script along what is on paper, ಅದನ್ನು ವಿಜುವಲಿ ರೆಪ್ರೆಸೆಂಟ್ ಮಾಡೋದು. ಸೊ ದೇರ್ ಯು ಮೇಕ್ ಅ ಚಾಯ್ಸ್. ಸರಿ, ನಾನು ಇದನ್ನು ಈಸ್ ಗಿವನ್ ಯು ಒಂದು ಸೀನು, ಈ ಸೀನು ಇದನ್ನು ಕಮ್ಯುನಿಕೇಟ್ ಆಗಬೇಕು ಈಸ್ ವಾಟ್. ಸೊ ಯು ಕ್ಯಾನ್ ಪಿಕ್ ಆ್ಯಂಡ್ ಚೂಸ್. ಆ ಸ್ಟೋರಿ ಟೆಲ್ಲಿಂಗ್ನ ನಾನು ಹೆಂಗೆ ಮಾಡ್ತೀನಿ, ಆ್ಯಕ್ಟರ್ನ ಬಳಕೆ ಮಾಡ್ಕೊಂಡು ಮಾಡ್ತೀನ, ಇಂದ ಸೆಟ್ಟಿಂಗನ್ನು ಬಳಕೆ ಮಾಡ್ಕೊಂಡು ಮಾಡ್ತೀನ, ಆರ್ ಯು ವಿಲ್ ಐ ಕ್ರಿಯೇಟ್ ಅ ಮ್ಯೂಸಿಕಲ್ ಸ್ಪೇಸ್. ಸೊ ದಟ್ ಈಸ್ ವೇರ್ ಡಿರೆಕ್ಟರ್ ಸಪ್ರೇಟ್ಸ್ ಫ್ರಮ್ ದಿ ರೈಟರ್. ಸೊ ಅಲ್ಲಿ ಫಾರ್ ಹಿಮ್ ದ ಟೂಲ್ಸ್ ಆರ್ ವರ್ಡ್ಸ್, ಲೆಟರ್ಸ್. ಇಲ್ಲಿ ಫಾರ್ ಅ ಡೈರೆಕ್ಟರ್ there are multiple tools: the cinematography style, music style, the actor performances, the pitch of him, and the setting. That is how you differentiate. Perfect. ನೀವು ಬೇರೆಯವರ ಪರದನ್ನ ಇಗ್ನೋರ್ ಬ್ಯಾಕ್ ಮಾಡಿಲ್ಲ? ಯು ಆಲ್ವೇಸ್ ಬೀನ್ ಇಲ್ಲ, ಮಾಡಿಲ್ಲ, ಬಟ್ ಮಾಡ್ಬೇಕು ಅಂತ ಭಾಳ ಆಸೆ. ಅಂದ್ರೆ ಸಪ್ತಾಲಿ ಗುಂಡು ಶೆಟ್ಟಿ ಸುಮಾರು ಸೀನ್ಸ್ ಬರ್ದಿದ್ರು. ಸೊ ಅದನ್ನ ನಿಮ್ಮ ಥಾಟ್ ಏನಿತ್ತು ಟ್ರೈಲರ್ ಗೆಟ್ ಮಾಡುವಾಗ?
ಟೀಸರ್ಗೆ ಮೈ ಎಂಟೈರ್ ಫೋಕಸ್ ವಾಸ್ ಮೂಡ್ ಆ್ಯಂಡ್ ಸ್ಟೈಲೈಸ್ ಮಾಡೋಣ. ದಟ್ ವಾಸ್ ದಿ ಓನ್ಲಿ ಥಿಂಗ್. ಸೊ ಪ್ಲಾಟ್ ಬಗ್ಗೆ ಎಷ್ಟು ಫೋಕಸ್ ಮಾಡ್ತೀವಿ ಬಿಡ್ತೀವಿ, ಇಟ್ ಈಸ್ ಸ್ಟಿಲ್ ಅ ಟೀಸರ್. ಇಟ್ ಹಸ್ ಬ್ರಿಂಗ್ ದೆಮ್ ಇನ್ ಟು ದಿ ವರ್ಲ್ಡ್. ದಿಸ್ ಇಸ್ ದ ವರ್ಲ್ಡ್ ಆ್ಯಂಡ್ ಐ ವಾಂಟೆಡ್ ಟು ಡೂ ಅ ವೆರಿ ಸ್ಟೈಲೈಸ್ ಕಟ್ ಆಫ್ ಇಟ್. ಸೊ ಅಲ್ಲಿ ಮ್ಯಾಚ್ ಕಟ್ಸ್ ಎಲ್ಲ ತುಂಬ ಟ್ರೈ ಮಾಡಿದ್ವಿ. ಸೊ ನಾವು ಒಂದು ಯೂಶಲಿ ದ ಪ್ರೊಸೆಸ್ ಇಸ್ ಫೈಂಡ್ ಗುಡ್ ಮ್ಯೂಸಿಕ್. ಸೊ ದಟ್ ವಿಲ್ ಚೆಕ್ ದಿ ರಿದಮ್ ಆಫ್ ದಿ ಟೀಸರ್ ಆರ್ ಟ್ರೈಲರ್. ಸೊ ಅದು ದಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸ್ಟ್ರೇಟ್ ಅಪ್ ವಿಜುವಲ್ಗೆ ಹೋಗಲ್ಲ ನಾನು. ಸೊ ಆ ಮ್ಯೂಸಿಕ್ ಸಿಕ್ಬಿಟ್ರೆ ಇದು ಮಜಾ ಇದೆ, ಇಲ್ಲಿ ಆ ಬೀಟ್ಸ್ ಅದೆಲ್ಲ ಸಿಕ್ಕಿದ್ರೆ ಓಕೆ ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಸೊ ದಟ್ ವಾಸ್ ದಿ ಪ್ರೊಸೆಸ್ ವಿತ್ ದಿ ಟೀಸರ್ ಆಯಿತು, ಎಲ್ಲ ಆಯಿತು. ಟೀಸರ್ ವಾಸ್ ತುಂಬ ಚೆನ್ನಾಗಿ ರಿಸೀವ್ ಆಗಿತ್ತು. ಸೊ ದಟ್ ಹ್ಯಾಡ್ ಆಲ್ರೆಡಿ ಸೆಟ್ ದಿ ಬೆಂಚ್ ಮಾರ್ಕ್ ಫಾರ್ ದಿ ನೆಕ್ಸ್ಟ್ ಕ್ರಿಯೇಟಿವ್ ಟು ಕಮ್. ಸೊ ಎನಿಥಿಂಗ್ ಐ ವಾಂಟೆಡ್ ಟು ಡೂ ಅದರ್ ಅಪಾನ್ ದಟ್. ಸೊ ದಟ್ ವಾಸ್ ದಿ ಮಿನಿಮಮ್ ಬೆಂಚ್ ಮಾರ್ಕ್. ಸ್ಟೈಲೈಸ್ ಕಟ್ ಇರಬೇಕು, ಅಟ್ ದ ಸೇಮ್ ಟೈಮ್ ಪ್ಲಾಟ್. ಸೊ ಅದನ್ನೆರಡನ್ನೂ ಫಿಗರ್ ಔಟ್ ಮಾಡಿಕೊಂಡು ಪ್ಲೇಸ್ ಮಾಡಿತ್ತು. ನರೇಟಿವ್ಲಿ ತುಂಬಾನೇ ಬಿಟ್ಕೊಟ್ಟಿದ್ವಿ ಅಂತ ಅನ್ಸಿತ್ತು. ಸಿಕ್ಕಾಪಡೆ ಖುಷಿ ಆಯ್ತು ಮಾತ್ರ ನನಗೆ. ನಾನು ಟ್ರೈಲರ್ ಕಳಿಸಿದಾಗ ಎಷ್ಟು ಖುಷಿ ಆದ ಅಂದರೆ ಇಟ್ಸ್ ನಾಟ್ ಜಸ್ಟ್ ದಿಸ್. ಯು ಗೋ ಬ್ಯಾಕ್ ಆ್ಯಂಡ್ ವಾಚ್ ಗುಲ್ಟೂಸ್ ಪ್ರೊಡ್ಯೂಸರ್ ಪಿಚ್ ಅಂತ ಒಂದು ಮಾಡಿದರು, ಮತ್ತು ಅದರದ್ದು ಟೀಸರು ಟ್ರೈಲರು ಎರಡೂ brilliant. Like I am huge fan of the way he cuts trailers. Superb. ನೀವು ಈ ಡೈರೆಕ್ಟರ್ ಅಥವಾ ಆಡಿಯನ್ಸ್ ಅನ್ನೋ ಟೆಂಪ್ಟೇಷನ್ ಹೌ ಡು ಯು ಕಂಟ್ರೋಲ್? ಬಿಕಾಸ್ ನೀವು ಅಜ್ಞಾತವಾಸಿಗೆ ಕೊಟ್ಟ ಐ ಥಿಂಕ್ ಒಂದು ಇಂಟರ್ವ್ಯೂ ಕೊಟ್ಟರೇನೋ ಅಥವಾ ಹೆಚ್ಚು ಕೊಟ್ಟಿರೋದೆ, ನಾನು ಅದನ್ನು ನೋಡಿದೆ. ಅಲ್ಲಿ ನೀವು ಪ್ರಾಪರ್ ಯೂಬರ್ ಓನ್ಲಿ ಮೋರ್ ಲೆಸ್ ಸ್ಟಿಕ್ಕಿಂಗ್ ಟು ದಿ ಪ್ಯಾರಾಡೈಮ್ ಆಫ್ ಅ ಪ್ರೊಡ್ಯೂಸರ್ ವಿಚಾರದಲ್ಲೇ ಮಾತಾಡ್ತಾ ಇದ್ವಿ. ಬಟ್ ನೀವು ಹೇಳಿದ ಹಾಗೆ ಯು ಆರ್ ಅನ್ ಆಡಿಯನ್ಸ್ ಫಸ್ಟ್ ಆ್ಯಂಡ್ ಆಬ್ವಿಯಸ್ಲಿ ಯು ಆರ್ ಅ ರೈಟರ್ ಡೈರೆಕ್ಟರ್. ಆ ಟೆಂಪ್ಟೇಷನ್ ಹೇಗೆ ಕಾನ್ಷಿಯಸ್ ಆಗಿ ಕಂಟ್ರೋಲ್ ಮಾಡ್ಬೋದಾ? ಅಲ್ಲ ಅಂದರೆ ನನಗೆ ಇಷ್ಟ ಆಗ್ತಾ ಇದೆ ಅಂದರೆ ಐ ಆಮ್ ಶೋರ್ ದಟ್ ಐ ಆಮ್ ರೆಪ್ರೆಸೆಂಟಿಂಗ್ ದ ಆಡಿಯನ್ಸ್. ಐ ಡೋಂಟ್ ಹ್ಯಾವ್ ಟು ವರಿ. ಫೀಡ್ಬ್ಯಾಕ್ ಇತ್ತು ಅಂದರೆ ಕೊಡೋಕೆ ದಟ್ ಐ ಕೆನ್. ವಿ ಹ್ಯಾವ್ ಅ ವೆರಿ ಹೆಲ್ದಿ ಕ್ರಿಯೇಟಿವ್ ರಿಲೇಶನ್ಶಿಪ್ ವೇರ್ ಇಫ್ ಐ ಫೀಲ್ ವಾಟ್ ಎವರ್ ಮೈ ಥಾಟ್ಸ್ ಹಿ ವೆಲ್ಕಮ್ಸ್, ಹಿ ಲಿಸನ್ಸ್, ಐ ಲಿಸನ್ ಟು ವಾಟ್ ಎವರ್ ಹಿ ಹ್ಯಾಸ್ ಟು ಸೇ. ಫೈನಲ್ ಕಾಲ್ ಇಸ್ ಹಿಸ್. ಅಂದರೆ ಇದು ನನಗೆ ಅನಿಸ್ತಾ ಇದೆ ನೋಡಿ, ಆ್ಯಂಡ್ ಇಫ್ ಐ ಆರ್ಟಿಕ್ಯುಲೇಟ್ ಇಟ್ ಪ್ರಾಪರ್ಲಿ, ನನಗೆ ಯಾಕೆ ಈ ಥರ ಅನಿಸ್ತಾ ಇದೆ. ಐ ಹ್ಯಾವ್ ನೆವರ್ ಗಿವನ್ ಫೀಡ್ಬ್ಯಾಕ್ ಸೇಯಿಂಗ್ ದಟ್ ಇದು ಆಡಿಯನ್ಸಿಗೆ ವರ್ಕ್ ಆಗಲ್ಲ. ದಟ್ ಈಸ್ ನೆವರ್ ಬಾದರ್ಡ್ ಮೀ. ಆಡಿಯನ್ಸಿಗೆ ವರ್ಕ್ ಆಗತ್ತಾ ಇಲ್ಲ, ಕಥೆಗೆ ವರ್ಕ್ ಆಗ್ತಾ ಇದೆಯಾ, ಕ್ಯಾರೆಕ್ಟರ್ಸ್ ಇದು ಮಾಡ್ತಾ ಇದ್ದಾರೆ ಅಂತ ಯಾಕೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕನ್ವಿನ್ಸ್ ಆಗ್ತಾ ಹೋದ್ರೆ ಐ ವಿಲ್ ಆಸ್ಕ್ ಕ್ವೆಶನ್ಸ್. ಬಟ್ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ದಟ್ ಸ್ಟೋರಿ, ಇಫ್ ದ ಕ್ಯಾರೆಕ್ಟರ್ಸ್ ಆರ್ ಬಿಹೇವಿಂಗ್ ಅ ಸರ್ಟನ್ ವೇ, ದೆನ್ ಐ ಆಮ್ ಲೈಕ್ ಓಕೆ, ದಟ್ ಇಸ್ ವಾಟ್ ದ ಸ್ಟೋರಿ ಈಸ್ ವಾಂಟಿಂಗ್. ಸೊ ಅಂದರೆ ಈ ಹಿಂಗೆ ಟ್ರೈಲರ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಸಿ ವೇರ್ ದ ಪ್ರೆಸೆಂಟೇಷನ್ ಮ್ಯಾಟರ್ಸ್. ನಮ್ಮ ಮಾರ್ಕೆಟಿಂಗ್ ಟೀಮ್ ಅವರು ನಮಗೆ ದೇ ಸಜೆಸ್ಟೆಡ್ ದಟ್ ಬಿಗಿನಿಂಗ್ ಆಫ್ ದ ಟ್ರೈಲರಲ್ಲಿ ಯು ಡೂ ಲೈಕ್ ಅ 5 second ಲೈಕ್ ಅ ಮ್ಯಾಶ್ ಅಪ್ ಥರ, ಅದು ರೀಲ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ದಟ್ ವಾಸ್ ವೆರಿ ಗುಡ್ ವ್ಯಾಲ್ಯೂಬಲ್ ಇನ್ಪುಟ್. ಇಮಿಡಿಯೇಟ್ಲಿ ಬೋತ್ ಆಫ್ ಅಸ್ ಅವ್ರು ಲೈಕ್ ಆಗಲ್ಲ, ಇಟ್ ಇಸ್ ವೆರಿ ಬ್ಯಾಡ್ ಐಡಿಯಾ ಅಂತ. ಬಟ್ ವಿ ನೋ ವೇರ್ ದೇ ಆರ್ ಕಮಿಂಗ್ ಫ್ರಮ್. ದೇ ವಾಂಟ್ ವಿಸಿಬಿಲಿಟಿ, ದೇ ಆರ್ ಟ್ರೈಂಗ್ ಟು ಪುಷ್ ವಿಸಿಬಿಲಿಟಿ. ದಟ್ಸ್ ಅ ಗುಡ್ suggestion. That also we have to take. We can't be puritan. Correct, exactly. See, but that helps the algorithm. It pushes the attention, all that. So atharaddu ಮಾಡಬೇಕಾಗುತ್ತೆ ಕೆಲವೊಮ್ಮೆ, but never from the perspective of diluting the creative idea behind it. I feel the more potent it is. ಇವತ್ತು ಏನು ಟ್ರೈಲರ್ ನೀವು ಇಷ್ಟಪಡ್ತಾ ಇದ್ದೀರಾ, ಯು ಆರ್ ಲೈಕಿಂಗ್ ಇಟ್ ಬಿಕಾಸ್ he has expressed himself fully through it. Correct. ಈಗ ಯಾವೊಬ್ಬ ಹೀರೋ ಆಗಲಿ ಅಥವಾ ಯಾವೊಬ್ಬ ಸ್ಟಾರ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ, ಅವ್ರ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ, ಇನ್ ದಿಸ್ ಕೇಸ್ ದಾಕ್ಷಾಯಣಿ ಟಾಕೀಸ್, ಇಲ್ಲ ಒಳ್ಳೆ ಫಿಲ್ಮ್ ಮೇಕರ್ಸ್ ಒಳ್ಳೆ ಕಥೆಗಳನ್ನು ಸಪೋರ್ಟ್ ಮಾಡಬೇಕು, ಆ ರೀತಿಯದ್ದು ಕೇಳ್ತಾ ಬಂದಿದ್ದೀವಿ. ಐ ವಿಲ್ ನಾಟ್ ಕ್ವೆಶ್ಚನ್ ದಟ್ ಅಟ್ ಆಲ್. ನಿಮ್ಮ ವಿಚಾರದಲ್ಲಿ ಇಸ್ ಇಟ್ ದಟ್ ಓಕೆ ಇದು ನನ್ನ ಕರ್ತವ್ಯ ಅಥವಾ ಇದು ನನ್ನ ದೇರ್ ಸಮ್ ಎಮೋಷನಲ್ ಕನೆಕ್ಟ್, ಆರ್ ಇಸ್ just good business sense? It's only business. I am here as a businessman. This is the only expertise I have. This is bit modern parallel again, and I am not supporting anybody. This is an opportunity to go show a good product. The ethos for the company, for the production house, is to be a brand that tells good stories, and I see a value ಪ್ರೊಪೊಸಿಷನ್ ಇನ್ ದಟ್. ಅದಕ್ಕೆ ವ್ಯಾಪಾರ ಮಾಡಬಹುದು, ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ರೆ ಅದನ್ನು ವ್ಯಾಪಾರ ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಒಳ್ಳೆ ಪ್ರಾಡಕ್ಟ್ ಮಾಡಿದೆ
I cannot, it is not altruistic. Correct. ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀನಿ, ಇಂಡಸ್ಟ್ರಿಗೆ ಏನೋ ಮಾಡ್ತಾ ಇದೀನಿ. I want to tell good stories because I believe good stories has viability, has a consumer market for it. Stories are very important for us. So I want to be known for those things. Along the way, we want to do short films. We want to, if there is somebody who has a great script, who has done due diligence, we would want to, keep aside some of the earnings for short films and stuff like that. That is there. But main goal is to make good films. But without taking any names, ಈ ರೀತಿಯ ಒಂದು ರೈಟ್ ಇಂಟೆನ್ಷನ್ ಇಂದ ಅದೊಂದು ಕ್ಲಾರಿಟಿ ಆಫ್ ಥಾಟ್ ಇಂದ ನಾವು ದ ಫಿಲ್ಮ್ ಮೇಕರ್ಸ್ ದಟ್ ವಿ ಲುಕ್ ಅಪ್ ಟು ಅಥವಾ ದಿ ಆಕ್ಟರ್ಸ್ ದಟ್ ವಿ ಲುಕ್ ಅಪ್ ಟು ಅವರು ಶುರು ಮಾಡಿದ್ದಾರೆ, ನಡೆಸ್ತಾನೂ ಇದ್ದಾರೆ ಅಂತ. ಬಟ್ ಅಫ್ಕೋರ್ಸ್ ಕೆಲವು ಫಿಲ್ಮ್ಸ್ ದಿ ಫೇಟ್ ಆಫ್ ಅ ಫಿಲ್ಮ್ ಇಸ್ ಇಟ್ಸ್ ನಾಟ್, ಅಟ್ಲೀಸ್ಟ್ ನಾವು ಅದನ್ನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಬಟ್ ದೇರ್ ಆರ್ ಅ ಫ್ಯೂ ಚಾಯ್ಸಸ್ ದಟ್ ಆರ್ ಕ್ಲಿಯರ್ಲಿ ನಮಗೆ ಅದು ಫಾಲೋ ಮೊಬೈಲ್ ಅಲ್ಲ, ಯಾಕೆ ಏನು ಇವರಿಂದ ಈ ಥರದ್ದು ಗೊತ್ತಾತ, ವೈ ಡು ಯು ಥಿಂಕ್ ದಟ್ ವುಡ್ ಹ್ಯಾಪನ್? ಆ್ಯಂಡ್ ಅಂದರೆ ಅದು ಐ ಕೆನಾಟ್ ಕಮೆಂಟ್ ಫಾರ್ ಆನ್ ಬಿಹಾಫ್ ಆಫ್ ಅದರ್ ಪೀಪಲ್. ಬಟ್ ಒಂದೇನು ಅಂದರೆ ಪ್ರತಿಯೊಂದು ತಂಡನೂ ಹೊಸ ತಂಡ ಆಗತ್ತಲ್ವ. ಅಂದರೆ ಇಟ್ಸ್ ಲೈಕ್ ಪ್ರತಿಯೊಂದು ಹೊಸ ಸ್ಟಾರ್ಟಪ್ಪೇ. ನಾವು ಪ್ರತಿಯೊಂದು ಸಿನಿಮಾ ಮಾಡೋದು ಇಸ್ ಲೈಕ್ ಅ ಸ್ಟಾರ್ಟ್ಅಪ್ ವೇರ್ ಯು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ದಿ ಐಡಿಯಾ ಇಸ್ ನಾಟ್ ದ ಸೇಮ್. ಇವಾಗ ನಾನು ನೆಕ್ಸ್ಟ್ ಒಂದು ಫ್ಯಾಮಿಲಿ ಡ್ರಾಮಾ ಮಾಡ್ತಾ ಇದ್ದೀನಿ, ಕಾಮಿಡಿ ಮಾಡ್ತಾ ಇದೀನಿ. ಐ ಕೆನಾಟ್ ಟೇಕ್ ಎನಿ ಆಫ್ ದ ಲರ್ನಿಂಗ್ಸ್ ಫ್ರಮ್ ಅಜ್ಞಾತವಾಸಿ, ಹೌ ವಿ ಮಾರ್ಕೆಟೆಡ್ ಇಟ್ ಆರ್ ಹೌ ವಿ ಟ್ರೈ ಅಂಡ್ ಪೊಸಿಷನ್ ಇಟ್ ಟು ದ ಆಡಿಯನ್ಸ್ ಟು ದಟ್ ಫಿಲ್ಮ್. ಇಲ್ಲ ಆ ಫಿಲ್ಮ್ ವರ್ಕ್ ಆಗಿದೆ, ಅದು ಸಬ್ಜೆಕ್ಟ್ ಮ್ಯಾಟರ್ ಬೇರೆ, ಸ್ಟಾರ್ ಕಾಸ್ಟೇ ಬೇರೆ, ಇದಕ್ಕೆ ಅದು ಬಹುಶಃ ವರ್ಕ್ ಆಗದೆ ಇರ್ಬೋದು. ಇನ್ಫ್ಯಾಕ್ಟ್ ದಟ್ ಇಟ್ ಮೈಟ್ ಬಿ ಎಕ್ಸ್ಟ್ರಾ ಬ್ಯಾಗೇಜ್. ಸೊ ಅದು ಗೊತ್ತಿಲ್ಲ. ಅಂದರೆ ದೋಸ್ ಮಿಸ್ಟೇಕ್ಸ್ ಇವನ್ ಐ ಆಮ್ ಶ್ಯೂರ್ ಐ ವಿಲ್ ಮೇಕ್. ಬಟ್ ಯು ಹ್ಯಾವ್ ಟು ಬಿ ವಾಚ್ಫುಲ್, ಯು ಹ್ಯಾವ್ ಟು ಲರ್ನ್ ಫ್ರಮ್ ಅಬ್ಸರ್ವೇಷನ್. ಬಟ್ ಐ ಡೋಂಟ್ ಥಿಂಕ್ nobody sets out to make a bad film. I think they are trying to position themselves in the market to see what is more viable. I think that is the magic that all of us are behind. As producers, writers, directors, we are trying to be ahead of the audience. That is a very difficult job. Nobody has cracked that formula. Plus, he made it correct. When I'm thinking of the films that didn't work for me, they were different genre. So maybe that is ಅದು ಅವ್ರಿಗೆ ಟೆಸ್ಟೆಡ್ ವಾಟರ್ಸ್ ಅಲ್ಲ, ಅವ್ರು ಹೊಸದಾಗಿ ಅದನ್ನ ನೋಡಬೇಕಾಗುತ್ತೆ. ಆಬ್ವಿಯಸ್ಲಿ ಟೀಸರಲ್ಲಿ ಅವ್ರು ಗೆಟಪ್ ನೋಡಿದಾಗಲೇ ಓಕೆ ದಿಸ್ ಇಸ್ ನಾಟ್ ದಿ ರಂಗಣ್ಣ ರಘು ದಟ್ ವಿ ನೋ ಆಫ್, ಇಲ್ಲಿ ಬೇರೆ ಕೊಟ್ಟಿದ್ದಾರೆ ರಂಗಣ್ಣ ರಘುಗೆ ಅಂತ ಅನಿಸ್ತು. ಅವ್ರೇನ ಫಸ್ಟ್ ಚಾಯ್ಸ್ ಇದ್ದಿದ್ದ? ಇಲ್ಲ, ಅಂದರೆ ಹೇಮಂತ್ ವಾಸ್ ಅ ಗುಡ್ ಫ್ರೆಂಡ್. ಸೊ ವೆನ್ ಈ ಸೆಡ್ ಐ ವುಡ್ ಇನ್ವೆಸ್ಟ್, ಸೊ ಅದೊಂದು ನನಗೆ ಬ್ಯಾಕ್ ಆಫ್ ದಿ ಮೈಂಡ್ ಇರುತ್ತೆ, ನಾಟ್ ಟು somehow whatever producer invests, not obligation but somehow ಎಲ್ಲೋ ಒಂದು ಕಡೆಗೆ he has to get back his money ಅನ್ನೋದೊಂದು ಇದಿರುತ್ತೆ. ಸೊ ಐ ವೆಂಟ್ ವಿತ್ ಅ ಚಾಯ್ಸ್ ಆ್ಯಂಡ್ ಐ ಗೇವ್ ಮೈ ರೀಸನ್. ಸೊ ಬ್ಯಾಂಕಬಲ್ ಇದ್ರೆ ಹಿಂಗೆ ಅಂತ ಅಂದ್ಬಿಟ್ಟು, ಬಟ್ ಹಿ ಕ್ಲಿಯರ್ಲಿ ಕಟ್ ಮೇ ಆಫ್. ದೆನ್ ಅದು ಬೇಡ, ಯು ಫರ್ಗೆಟ್ ಆಲ್ ದಿಸ್, ಬಿಸ್ನೆಸ್ ಇಸ್ ಮೈ ಹೆಡ್ಡಿಗೆ, ಐ ವಿಲ್ ಫಿಗರ್ ದಟ್ ಔಟ್. ಯು ಕಮ್ ಫ್ರಮ್ ಎನ್ ಐಡಿಯಲ್ ಪರ್ಸ್ಪೆಕ್ಟಿವ್, ಹೂ ಡು ಯು ಲವ್ ಟು ಕಾಸ್ಟ್? ದೆನ್ ಐ ಸೆಡ್ ನನಗೆ that freedom of choice is that I would go to Raghu sir ಅಂತ ಅಂದ್ಬಿಟ್ಟು. Then we evidently bet. Sure. Interestingly, I don't know if I'm not thinking so turkey, but ನಿಮ್ಮ ಚಿತ್ರಗಳಲ್ಲಿ Raghu sir ಮಾಡಿಲ್ಲ. It is my that's what I keep thinking. I have not had the pleasure of working with Raghu sir, but ಅಜ್ಞಾತವಾಸಿ ನೋಡಾದ್ಮೇಲೆ I was like, ನನ್ನ ನೆಕ್ಸ್ಟ್ ಸಿನಿಮಾ ಪಕ್ಕಾ ರಘು ಸರ್ ಪಾತ್ರ ಬರೀತಿದ್ದ. ಇದನ್ನ ಕೇಳಬೇಕು ಅಂತಾನೆ ಮಾತಾಡ್ತಾರೆ. ಸೊ ವಿ ಸೆಡ್ ಸಪ್ತಸಾಗರ ಕೂಡ ಐ ವಿಲ್ ಗೋ ಅಂಡ್ ಟೆಲ್ ಜನಾರ್ದನ್, ಶೇರ್ ದ ಸ್ಕ್ರಿಪ್ಟ್ ವಿತ್ ಹಿಮ್ ಅಂಡ್ ಟೇಕ್ ಇಟ್ ಸ್ಕ್ರಿಪ್ಟ್ ಆಗತ್ತಾ. Your sensibility ಆಗಲಿ ವಾಟ್ ಎವರ್ ದಟ್ ಇಸ್, ವಾಟ್ ಇಸ್ ಇಟ್ ದಟ್ ಯು ಲುಕ್ ಫಾರ್ ವೆನ್ ಯು ಆರ್ ಆಸ್ಕಿಂಗ್? ಅಫ್ಕೋರ್ಸ್ ನೀವು ಒಂದು ಓಪನ್ ಬುಕ್ ಆಗಿ ಹೋಗ್ತೀರಾ, ದೆನ್ ಯು ಸೇ ಏನು ಫೀಡ್ಬ್ಯಾಕ್ ಕೊಟ್ಟರು ಕೊಡಿ ಅಂತ. ಬಟ್ ವಾಟ್ ಇಸ್ ಹಿಸ್ USP ಆಸ್ ಲೆಟ್ಸ್ ಸೇ ರೈಟರ್? ಅಂದ್ರೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಹಿಸ್ ನಾಲೆಜ್ ಆಫ್ ಕ್ರಾಫ್ಟ್, ಫಿಲ್ಮ್ ಮೇಕಿಂಗ್ ಅಲ್ಲಿ, ಅಥವಾ ದಟ್ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಐ ಆಮ್ ಅನ್ ಇಂಡಿವಿಜುವಲ್, ಹೀ ಈಸ್ ಅನ್ ಇಂಡಿವಿಜುವಲ್. ಸೊ ಐ ನೋ ಹೌ ಮಚ್ ದಟ್ ಇಂಡಿವಿಜುವಲ್ ವಾಯ್ಸ್ ಇಸ್ ಇಂಪಾರ್ಟೆಂಟ್. ಸೊ ಕೆಲವೊಮ್ಮೆ he'll be able to take those things into consideration. He'll also give me like, see, for me doing a Bull 2, ನಾನು ಇದನ್ನು ಬೇರೆ ಕಡೆನೂ ಹೇಳಿದೆ, ಪ್ರೆಸ್ ಮೀಟಲ್ಲೂ ಹೇಳಿದೆ, ಇಟ್ಸ್ ಎ ಹ್ಯೂಜ್ ಅಚೀವ್ಮೆಂಟ್.
ನಾನು ಗೋಧಿಬಣ್ಣ ಮಾಡ್ಬೇಕಾದ್ರೆ ನಾನು ಡೆಬ್ಯೂಟೆಂಟೆ, ಬಟ್ ನನಗೆ ಅನಂತ್ ಸರ್ ಇದ್ರು, ರಕ್ಷಿತ್ ಇದ್ರು, ಶ್ರುತಿ ಇದ್ರು, ದೇವರ್ ವಶಿಷ್ಠ್ ಇದ್ರು. ದೇವರ್ ದ ಫ್ರಂಟ್ ಆಫ್ ದ ಫಿಲ್ಮ್. ಪೋಸ್ಟರ್ ಮೇಲೆ ಅವ್ರ ಮುಖಗಳು ವಾಸ್ ಲೈಕ್ ಅ ಗುಡ್ ಸಾರ್ಟ್ ಆಫ್ ಆರ್ಮರ್ ಪ್ಲೇಟ್ ಅಂತ ಹೇಳ್ಬೋದು. ಸಿನಿಮಾ ಅಫ್ಕೋರ್ಸ್ I had to do a lot of work to make sure that I could use their presence and use it well. But that visibility ನಂಗೆ ಸಿಕ್ತು ಆ ಸಿನಿಮಾಗಳಲ್ಲಿ. ಗುಲ್ಟೂಲಿ ಕಂಪ್ಲೀಟ್ ನ್ಯೂ ಕಮರ್ಸ್, whole new team. I think music director was also new, the cinematographer was new. Still they went out and made a film and they got bums on seats. So for me I was like, that is it, not because of that. Before that also ಜನರಲಿ ಒಂದು ವೈಬ್ ಇರತ್ತಲ್ಲ, ಮ್ಯಾಚ್ ಆಗತ್ತಲ್ಲ. ಸೊ ಐ ಡೋಂಟ್ ಸಮಟೈಮ್ಸ್ ಯು ಶುಡಂಟ್ ಎಕ್ಸಾಮಿನ್ ಯಾಕೆ ಅಂತ, ಜಸ್ಟ್ ಹ್ಯಾವ್ ಅ ಕಂಫರ್ಟ್ ಸಾರ್ಟ್ ಆಫ್ ಥಿಂಗ್. ಎಲ್ಲ ನೋಡೋ ಮಗ ಇವನೊಬ್ಬ ಇದ್ದಾನೆ, ಸೂಪರ್ ಮ್ಯೂಸಿಷಿಯನು, ಒಂದ್ಸಲ ಮೀಟ್ ಮಾಡೋ, ಜಸ್ಟ್ ಒಂದ್ಸಲ ಮೀಟ್ ಮಾಡೋ ಅಂತ. ಸೊ ನಾನು ಯಾವುದೋ ಒಂದು ಕಾಫಿ ಶಾಪಲ್ಲಿ ಕೂತಿದ್ದೆ, ಚರಣ್ ಬಂದರು, ಲ್ಯಾಪ್ಟಾಪ್ ಎಲ್ಲ ತಂದಿರು. ನಾನು ಹೆಡ್ಫೋನ್ಸ್ ಹಾಕೊಂಡು 35 seconds ಐ ಹರ್ಡ್ ಇಸ್ ಮ್ಯೂಸಿಕ್. ಐ ವಾಸ್ ಲೈಕ್, ದಿಸ್ ಗೈ ಇಸ್ ಯಾವುದೋ ಬೇರೆ ರೇಂಜಲ್ಲಿ ಇದ್ರು ಇವರು. ಐ ಹ್ಯಾವ್ ಟು ಕನ್ವಿನ್ಸ್ ಯು about to work with Bithara. So I immediately got along with him also.